ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗ RRP ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕೋಪರ್ಡ್ ಬೈ ವಿನ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಪ್ಲಯನ್ಸಸ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ಮುರಳಿ ಅವರೇ, ಏನ್ ವಿಶೇಷ? ಯಾರು ಬರ್ತಾ ಇದಾರೆ, ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದಾರೆ ಅಂತ ಕೇಳ್ತಾ ಇದ್ರೆ, ನಮ್ಮ ಕಳೆದ ಸುಮಾರು ದಿವಸಗಳಿಂದ ನಾವು ಬ್ರೇಕ್ಫಾಸ್ಟ್ ಕ್ಯಾಂಪ್ ಅನ್ನ ಮಾಡ್ತಾ ಇದೀವಿ. ವೈವಿಧ್ಯಮಯ ಬ್ರೇಕ್ಫಾಸ್ಟ್ ಅನ್ನ ಮಾಡಿ ತೋರಿಸ್ತಾ ಇದಾರೆ ಸುಚಿತ್ರಾ ಅವರು. ಸುಚಿತ್ರಾಸ್ ಬ್ರೇಕ್ಫಾಸ್ಟ್ ಕ್ಯಾಂಪ್ ನಲ್ಲಿ ನಮ್ಮ ಕ್ಯಾಂಪ್ ಅಲ್ಲಿ ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರನ್ನೇ ಕರೆಸಿ ಕೇಳ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್, ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರೇ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದೀವಿ. ಏನ್ ಮಾಡ್ತಾ ಇದೀರಾ ಇವತ್ತು? ಫ್ರೈಡೆ ಎಗ್ ಪಡ್ಡು ಮಾಡ್ತಾ ಇದ್ದೀನಿ. ಪಡ್ಡು ಓಕೆ, ಎಗ್ ಯಾಕೆ? ಮೊಟ್ಟೆ ಪಡ್ಡು ಮಾಮೂಲಿಯಾಗಿ ತಿಂದಿರ್ತೀರಾ, ಓಕೆ. ಸ್ವಲ್ಪ ಮೊಟ್ಟೆ ಹಾಕಿ ಮಾಡಿದಾಗ ಡಿಫ್ರೆಂಟ್ ಆಗಿರುತ್ತೆ. ವಿತ್ ಆನಿಯನ್ ಟೊಮೆಟೊ ಚಟ್ನಿ. ಆನಿಯನ್ ಟೊಮೆಟೊ ಚಟ್ನಿ, ಟೊಮೆಟೊ ಮತ್ತು ಈರುಳ್ಳಿಯ ಚಟ್ನಿಯ ಜೊತೆಗೆ ಮೊಟ್ಟೆಯ ಪಡ್ಡು ನೆನೆಸ್ಕೊಳ್ಳಿ ಹೆಂಗ್ ಇರ್ಬೋದು ಅಂತ. ಓಕೆ, ಇದನ್ನ ಮಾಡಕ್ಕೆ ಏನೇನು ಹೇಳಿ ಮೇಡಮ್? ಎಗ್ ಪಡ್ಡು ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಇಡ್ಲಿ ಹಿಟ್ಟು, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಜೀರಿಗೆ, ಮೆಂತ್ಯ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಇಂಗು, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಕಾಳು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಏನ್ ಮೇಡಮ್, ಇಡ್ಲಿ ಸಂಪ್ಳ ಯಾವ ರೀತಿ ರುಬ್ಕೊಳ್ಳೋದು, ಅದು ಏನ್ ಮೆಜರ್ಮೆಂಟ್ ಅಂತ ಹೇಳ್ಬಿಡಿ ಬರ್ಕೊಂಡ್ಬಿಡ್ತೀವಿ. ಇಡ್ಲಿ ಅಕ್ಕಿ ಇಡ್ಲಿ ಅಕ್ಕಿ 1 ಕಪ್ ಅಷ್ಟು ಇಡ್ಲಿ ಅಕ್ಕಿ, 1 ಕಪ್ ಇಡ್ಲಿ ಅಕ್ಕಿ, 1 ಕಪ್ ರೆಗ್ಯುಲರ್ ರೈಸ್ ಏನ್ ಬರುತ್ತೆ ಓಕೆ ಅದು, ಓಕೆ. 1 ಕಪ್ ಅಷ್ಟು ಉದ್ದಿನ ಬೇಳೆ, 1 ಕಪ್ ಅಷ್ಟು ಉದ್ದಿನ ಬೇಳೆ, 1/4 ಕಪ್ ಅಷ್ಟು ಅವಲಕ್ಕಿ, 1/4 ಕಪ್ ಅಷ್ಟು ಅವಲಕ್ಕಿ, ಓಕೆ. ಮೆಂತ್ಯ ಕಾಳು ಸ್ವಲ್ಪ, ಇದಕ್ಕೂ 1 ಟೀ ಸ್ಪೂನ್. ಯಾಕೆ ಇಡ್ಲಿಗೂ ಸೇಮ್? ಹೌದು. ಶುರು ಮಾಡೋಣ, ಏನ್ ಕೊಡಿ ಫಸ್ಟ್ ನಿಮ್ಗೆ? ಮೊಟ್ಟೆ ಬೀಟ್ ಮಾಡ್ಕೊಂತೀನಿ, 1 ಬೌಲ್ ಕೊಡಿ. ಅಷ್ಟರಲ್ಲಿ 1 ಪ್ಯಾನ್ ಇಡಿ. ಏನಕ್ಕೆ ಹೇಳಿ? ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಪಡ್ಡು ಹಾಕೋದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೊಟ್ಟೆ ನೋಡ್ಕೊಳ್ತಾ ಇದ್ದೀರಾ? 2 ಮೊಟ್ಟೆ ತಗೊಂಡಿದ್ದೀನಿ. ಓಕೆ ಮೇಡಮ್. ಸ್ವಲ್ಪ ಪಿಂಚ್ ಆಫ್ ಉಪ್ಪು, ಓಕೆ. ಸ್ವಲ್ಪ ಮೆಣಸಿನ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಕಾಳು ಮೆಣಸಿನ ಪುಡಿನ ಉಪಯೋಗಿಸ್ತಾ ಇದೀವಿ. ಎಣ್ಣೆ ಕಾಯ್ದಿದೆ ಇಲ್ಲಿ. ಎಸ್ ಮೇಡಮ್. ಈರುಳ್ಳಿ ಹಾಕೊಳ್ಳೋಣ, ಸಣ್ಣದಾಗಿ ಹೆಚ್ಚಿರ್ಬೇಕು. ಓಕೆ. ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ. ಓಕೆ ಮೇಡಮ್. ಶುಂಠಿ ಹಾಕಿ ಮೇಡಮ್. ಸಣ್ಣದಾಗಿ ಹಾಕಿ. ಕರಿಬೇವು ಸಣ್ಣದಾಗಿ ಹೆಚ್ಚಿರಂತ ಇದು ಸಣ್ಣದಾಗಿ ಹೆಚ್ಚಾಗಿದೆ ಫೈನ್ ಆಗಿ. ಓಕೆ. ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರಂತದ್ದು ಹಾಕಿ ಮೇಡಮ್, ಹಾಕಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿ. ನಮ್ಮ ರವಿ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟೇ. ಇದು ಸಾಕಾಯ್ದಿನ? ಆಫ್ ಮಾಡ್ಬಿಡಿ ಇದನ್ನ. ಆಫ್ ಮಾಡ್ತೀನಿ. ಮೊಟ್ಟೆನ ಬೀಟ್ ಮಾಡ್ಕೊಂಡಿರೋದನ್ನ ಇಡ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಕಿ ಮೇಡಮ್. ಓಕೆ, ಚೆನ್ನಾಗಿ ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಹಾಕಿದ್ದಾರೆ. ಅದಕ್ಕೆ ಒಂದು 4,000 ಅದರಷ್ಟೇ, ಅಂದ್ರೆ ಈಕ್ವಲೆಂಟ್ ಆಗಿ ಎಷ್ಟು ಬೇಕು ಒಂದಷ್ಟು, ನಿಮಗೆ ಎಷ್ಟು ಮೊಟ್ಟೆ ಕ್ವಾಂಟಿಟಿ ಬೇಕು ಅನ್ಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಬೆರೆಸ್ಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಹಾಕ್ಲಾ? ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇನ್ನೊಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪಡ್ಡು ಮಾಡೋಂಥದ್ದು ಓಕೆ ಸಿಗುತ್ತೆ ಇದು. ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ಬಿಡೋಣ ಎಣ್ಣೆ ಕೈಲಿ. ಡನ್ ಮೇಡಮ್. ಬೇಗ ತೆಗಿತಾ ಇರ್ತಾರೆ, ನೋಡಿದಿರಾ ನೀವು? ಒಂದು ಕಡ್ಡಿ ಇಟ್ಕೊಂಡು ಹಿಂಗೆ ತಿರುಗಿಸ್ ತೆಗಿತಾ ಇರ್ತಾರೆ ಪಡ್ಡುನ. ಚಟ್ನಿಗೆ ರೆಡಿ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೋಬೇಕಾಗುತ್ತೆ ಚಟ್ನಿ. ಏನ್ ಚಟ್ನಿ ಮಾಡ್ತಾ ಇದೀವಿ ನಾವು? ಆನಿಯನ್ ಟೊಮೆಟೊ ಚಟ್ನಿ. ಆನಿಯನ್ ಟೊಮೆಟೊ ಚಟ್ನಿಗೆ ಇಲ್ಲೇ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಳ್ಳೆ ಪಡ್ಡು, ಅದಕ್ಕೊಂದು ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿನ ಮಾಡ್ಕೊಂಡು ತಿಂದ್ರೆ ಅದಕ್ಕೆ ಮಜಾ. ಯೂಶಲಿ ಬೇರೆ ತರ ಚಟ್ನಿ ಮಾಡ್ಕೊಳ್ತಾರೆ, ಕಾಯಿ ಚಟ್ನಿ ಮಾಡ್ಕೊಳ್ತಾರೆ, ಪುದೀನ ಚಟ್ನಿ ಮಾಡ್ಕೊಳ್ತಾರೆ. ಅದನ್ನು ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ. ಯಾವ್ದು ಚೆನ್ನಾಗಿದೆಯೋ ಕಂಟಿನ್ಯೂ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ತಿನ್ಕೊಳ್ಳಿ. ಜೀರಿಗೆ ಹಾಕ್ತಾ ಇದೀನಿ ಸ್ವಲ್ಪ. ಓಕೆ. ಈರುಳ್ಳಿ ಹಾಕೊಳ್ಳೋಣ ಒಂದು. ಹಾಕಿ ಮೇಡಮ್, ಹಾಕಿ. ಒಂದು ಈರುಳ್ಳಿನ, ಟೊಮೆಟೊ ಸಹ ಒಂದು ಹಾಕಿ ಮೇಡಮ್. ಎಲ್ಲ ಹಸಿ ವಾಸನೆ ಹೋಗೋಷ್ಟು ಹುರ್ಕೋಬೇಕಾಗುತ್ತೆ ಚಟ್ನಿಗೆ. ಓಕೆ. ಮೆಣಸಿನಕಾಯಿ ಹಾಕೊಳ್ಳೋಣ, ಮೆಣಸಿನಕಾಯಿ ನೋಡ್ಕೊಂಡು. ಓಕೆ. ಸ್ವಲ್ಪ ಹಿಂಗ್ ಹಾಕೊಳ್ಳೋಣ. ಎಸ್ ಮೇಡಮ್. ಹುರ್ಕೊಳ್ಳೋವಾಗಲೇ ಉಪ್ಪು ಹಾಕ್ಬಿಡ್ತೀನಿ. ಟೊಮೆಟೊ ಬೇಗ ಬೇಯುತ್ತೆ ನಮಗೆ. ಬೆಳ್ಳುಳ್ಳಿ. ಎಸ್. ಲಾಸ್ಟ್ ಅಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಎಸ್ ಮೇಡಮ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಬೇಕು, ಜಾಸ್ತಿ ಎಲ್ಲ, 1-2 ಸ್ಪೂನ್ ಅಷ್ಟು. ಮೊಟ್ಟೆಯ ಪಡ್ಡು ಮಿಕ್ಸ್ಚರ್ ರೆಡಿ ಆಗಿದೆ. ಹಾಕಿ ಮೇಡಮ್. ಹಾಕೊಳ್ಳೋಣ. ಯಾವಾಗಲೂ ಸ್ವಲ್ಪ ಬಿಡಬೇಕಾಗುತ್ತೆ, ಯಾಕಂದ್ರೆ ಉಬ್ಬಿ ಬರುತ್ತೆ. ಓಕೆ. ಪೂರ್ತಿಯಾಗಿ ಹಾಕಬಾರ್ದು, ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಡಿ. ಕಡಿಮೆ ಮಾಡ್ಬಿಡಿ, 0 ಮಾಡ್ಬಿಡಿದೀನಿ ಮೇಡಮ್. 1 ಸ್ಪೂನ್ ಸಾಕಲ್ಲ ನಿಮ್ಮ ಪ್ರಕಾರ? ಕರೆಕ್ಟಾಗಿ 1 ಸ್ಪೂನ್ ತೊಗೊಂಡ್ರೆ ಫುಲ್ ಆಗಿ ಬರುತ್ತೆ ಅದು. ವೆರಿ ಗುಡ್ ಮೇಡಮ್. ನಿಧಾನಕ್ಕೆ ಬೇಲಿ, ಬೇಲಿ, ಏನು ಅರ್ಜೆಂಟ್ ಏನಿಲ್ಲ. ಸುಚಿತಾ ಅವರೇ, ನಾನಿದ್ದೀನಿ, ಯಾಕೆ ವರಿ ಮಾಡ್ತೀರಾ? ಮಾಡಿ. ಒಂಥರ ಬಟ್ಲು ತರ ಆಗ್ಬಿಟ್ಟಿದೆ ಇದು. ಮೊಟ್ಟೆ ಹಾಕಿದೀವಲ್ಲ ಸುಚಿತಾ ಅವರೇ, ಒಂಥರ ಬಟ್ಲು ತರ ಆಗ್ಬಿಟ್ಟಿದೆ ಇದು. ನೋಡಿ ಹೆಂಗಿದೆ ಬಟ್ಲು. ಅಲ್ಲೊಳಗಡೆ ಬೇಯಬೇಕು ಇವಾಗ ಅಷ್ಟೇನೆ. ಫ್ಲಫಿ ಆಗಿ ಬರುತ್ತೆ ಮೊಟ್ಟೆ ಹಾಕೋದ್ರಿಂದ. ಹೌದೌದು, ಒಂಥರ ಈ ಕಪ್ ಕೇಕ್ ತರ ಆಗೋಯ್ತಿದ್ದು. ಹೌದು.
ಲಬಕ್ ಲಬಕ್ ಅಂತ ಬೈಕ್ ಹಾಕೋತಾ ಇದ್ರೆ ಒಳ್ಳೆ ಬ್ರೇಕ್ಫಾಸ್ಟು. ಎಸ್, ಓಕೆ. ಎಣ್ಣೆ ಹಾಕಿದ್ದೀನಿ ಎಸ್ ಮೇಡಮ್, ಹಾಕಿ ಒಂದಷ್ಟು. ಹಾಕಿ ಹಾಕಿ, ಇನ್ನೂ ಸ್ವಲ್ಪ ಹಾಕಿ. ಸ್ವಲ್ಪ ಅದು ತಿರ್ಗ್ಸೋಕ್ಕೆ ಜಾಗ ಬೇಕಾಗುತ್ತೆ. ಏನು ಬೇಡ, ಹಾಕಿ ಮೇಡಮ್, ಆರಾಮಾಗಿ ತಿರುಗುತ್ತದು. ಉಬ್ಬುತ್ತಲ್ಲ ನಮಗೆ, ನಮ್ಮ ಮಾತು ಕೇಳುತ್ತದೆ ಇವಾಗ ಪಡ್ಡು. ಇದು ಬೇಯೋಷ್ಟೊಳಗೆ ನೀವು ಚಟ್ನಿ ಮಾಡಿ ತೋರಿಸ್ಬಿಡ್ಬೇಕು ನಮಗೆ. ಆಗುತ್ತೆ. ಏನದು ಹುಣಸೆ ಹಣ್ಣು ಹಾಕಿಲ್ವಾ? ತಣ್ಣಗಾಗಿದೆ ಈಗ. ಇಲ್ಲ, Okay. ಹುಣಸೆ ಹಣ್ಣು ಹುರ್ಕೋಬೇಕಾಗಿಲ್ಲ. ಓಕೆ ಮೇಡಮ್, ತಣ್ಣಗಾಗಿದೆ, ಒಂಚೂರು ಹುಣಸೆ ಹಣ್ಣು ಸೇರಿಸಿ ರುಬ್ಕೊಳ್ಳೋಣ. ಓಕೆ. ಚಟ್ನಿ ಆಗಿದೆ. ಏನಿದ್ರೊಳಗೆ ಏನು ಹಾಕಿದೀವಿ ಅಂದ್ರೆ ಮೇನ್ ಟೊಮೆಟೊ ಮತ್ತೆ ಈರುಳ್ಳಿಯ ಚಟ್ನಿ ಇದಕ್ಕೆ ಒಳ್ಳೆ ಕಾಂಬಿನೇಷನು. ನಿಮ್ಗೇನಾದ್ರು ಪುದೀನ ಚಟ್ನಿ, ಕಾಯಿ ಚಟ್ನಿ ಬೇಕಂದ್ರೆ ಅದನ್ನು ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಟೇಸ್ಟ್. ಎಗ್ ಪಡ್ಡು ಆನಿಯನ್ ಟೊಮೆಟೊ ಚಟ್ನಿ ಜೊತೆ. ಒಳ್ಳೆ ಪಡ್ಡು ರೆಡಿ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ತುಂಬಾ ಸಖತ್ತಾಗಿ ಕಾಣ್ತಾ ಇದೆ, ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ತಿಂದ್ರೆ ಖಾಲಿ ಆಗ್ಬಿಡುತ್ತೆ ಅನ್ನೋ ಭಯ, ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಎಗ್ ಪಡ್ಡು ಮಾಡ್ಕೊಳ್ಳಿ. ಎಗ್ ಪಡ್ಡು ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಶುಂಠಿ, ಕರಿಬೇವು, ಹಸಿ ಮೆಣಸಿನಕಾಯಿ, ಅರಿಶಿನ ಹಾಕಿ ಹುರಿದುಕೊಳ್ಳಿ. ಇಡೀ ರಾತ್ರಿ ನೆನೆಯಲು ಬಿಟ್ಟ ಹಿಟ್ಟನ್ನು ಬೀಟ್ ಮಾಡಿದ ಮೊಟ್ಟೆಗೆ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಹುರಿದುಕೊಂಡ ಮಸಾಲ, ಉಪ್ಪು ಹಾಕಿ ಕಲಿಸಿಕೊಳ್ಳಿ. ಪಡ್ಡು ಹಂಚಿಗೆ ಎಣ್ಣೆ ಸವರಿ ಕಲಸಿಕೊಂಡ ಹಿಟ್ಟನ್ನು ಹಾಕಿ ಎರಡು ಕಡೆ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ಒಣಮೆಣಸಿನಕಾಯಿ, ಇಂಗು ಹಾಕಿ ಹುರಿದು ಉಪ್ಪು, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಹಾಕಿ ಬಿಸಿ ಮಾಡಿ ಹುಣಸೆ ಹಣ್ಣು, ನೀರು ಸೇರಿಸಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಎಗ್ ಪಡ್ಡು ಟೊಮ್ಯಾಟೊ ಚಟ್ನಿ ಜೊತೆ ತಿನ್ನಲು ರೆಡಿ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಫಸ್ಟ್ ಬರೀದೆ ತಿಂದು ನೋಡಿ ಬೇಕಿದ್ರೆ, ಆಮೇಲೆ ಚಟ್ನಿ ಜೊತೆ ಟೇಸ್ಟ್ ಮಾಡಿ. ಚೆನ್ನಾಗಿದೆ ರೀ. ನೋಡಿ ಹೆಂಗ್ ಬಂದಿದೆ ಒಳ್ಳೆ. ನಾವು ಮೊಟ್ಟೆ ಹಾಕ್ಬಿಟ್ವಲ್ಲ ನಾವು, ಅದು ಡಿಸೈನೇ ಚೇಂಜ್ ಆಗುತ್ತೆ ಒಳ್ಳೆ. ಫ್ಲಫಿಯಾಗಿ ಬರುತ್ತೆ ಅದು. ಚಟ್ನಿ ಹಿಟ್ಟು ಏನು ಬೇಕಾಗಿಲ್ಲ, ಬರೀ ತಿಂದು ನೋಡಿ ಅಂತ ಅದಕ್ಕೆ ಹೇಳಿ. ಸರಿ, ಚಟ್ನಿ ನಮ್ಮ ವೀಕ್ಷಕರು ಕೇಳ್ತಾ ಇರ್ತಾರೆ. ಇಡ್ಲಿ ದೋಸೆಗೆ ಸಹ ಮಾಡ್ಕೋಬಹುದು. ಓಹೋ, ಚೆನ್ನಾಗಿದೆ. ಒಳ್ಳೆ ಬ್ರೇಕ್ಫಾಸ್ಟ್. ಎಗ್ ಇರಬೇಕು ಬ್ರೇಕ್ಫಾಸ್ಟಲ್ಲಿ. ಸೊ ಪ್ರೋಟೀನ್ ರಿಚ್ ಎಗ್ ಜೊತೆಗೆ. ಈ ಡೋಕ್ಲಾ ಆದಂಗೆ ಕಾಣ್ತದೆ ನಮಗೆ, ಅದು ಡೋಕ್ಲಾ ಅಲ್ಲ, ಇದು ಚೆನ್ನಾಗಿದೆ. ಮಾಮೂಲಿ ಪಡ್ಡು ನೋಡಿ ಹೆಂಗ್ ಬಂದಿದೆ. ಹೊರಗಡೆ ಎಲ್ಲ ಆ ಮೊಟ್ಟೆ ಹಾಕಿರೋದ್ರಿಂದ ಸ್ಪಾಂಜ್ ತರ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಮೇಡಮ್, ಸಿಕ್ಕಾಬಿಡಿ ಸಖತ್ತಾಗಿದೆ. ಮಕ್ಕಳು ಸಹ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡಿದೆ. ನೀನು ಹೊರಟ್ಬಿಟ್ರಾ? ತಿನ್ಕೊಂಡೋಗಿ ಇವ್ನು ಪರವಾಗಿಲ್ಲ, ನಿಮ್ಗೆ ತುಂಬಾ ಇಷ್ಟ ಇದು ಅಂತ ಗೊತ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮೊಟ್ಟೆ ಪಡ್ರಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಅದು ಬೇರೆನೇ ಆಗ್ಬಿಟ್ಟಿದೆ ಇವಾಗ. ಇದೊಂದ್ಸರಿ ಮಾಡ್ಕೊಳ್ಳಿ, ತುಂಬಾ ಮಕ್ಕಳಿಗೆ, ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಮುರಳೀಧರ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಬೀಟ್ರೂಟ್ ಕಟ್ಲೆಟ್ ಮಾಡೋಣ. ಬೀಟ್ರೋಟಿನ ಕಟ್ಲೆಟ್. ಬೀಟ್ರೋಟ್ ಜೊತೆಗೆ ಆಲೂಗಡ್ಡೆನೂ ಹಾಕ್ತೀವಾ? ಹೌದು, ಬೇಯಿಸಿರೋ ಆಲೂಗಡ್ಡೆನೂ ಹಾಕೊಳ್ಳೋಣ. ಬೀಟ್ರೋಟ್ ಮತ್ತು ಆಲೂಗಡ್ಡೆಯ ಕಟ್ಲೆಟ್ ಅನ್ನ ಮಾಡ್ಕೊಂಡು ತಿನ್ಕೋಬಹುದು. ಆದ್ರೆ ಎಣ್ಣೆ, ಬೆಣ್ಣೆ, ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬೇಕು, ಬೆಣ್ಣೆ ಕರಗಿಸಿ ಹಾಕ್ಬೇಕು, ಇವೆಲ್ಲ ಸೀನೇ ಇಲ್ಲ. ಬಾಲಕೃಷ್ಣ ಗುರುಜಿಯವರ ಅಡುಗೆನಲ್ಲಿ ಎಣ್ಣೆ, ಬೆಣ್ಣೆ, ತುಪ್ಪಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಜೀವನದಲ್ಲಿ ಆಹಾರ ಕ್ರಮವನ್ನು ಅಳವಡಿಸ್ಕೋಬಹುದು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರುಜಿಯವರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಟ್ರೂಟ್ ಮತ್ತು ಆಲೂಗಡ್ಡೆಯ ಕಟ್ಲೆಟ್ ಅನ್ನ ಮಾಡಕ್ಕೆ ಗುರುಜಿ ಏನೇನು ತಂದಿದ್ದೀರಾ? ಬೀಟ್ರೂಟ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ಆಲೂಗಡ್ಡೆ, ಕಡಲೆಕಾಯಿ ಬೀಜ, ಬ್ರೆಡ್ ಕ್ರಮ್ಸ್, ಆಮ್ಚೂರ್ ಪುಡಿ, ಜೀರಿಗೆ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಉಪ್ಪು. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಇವಾಗ ಮಿಕ್ಸಿಂಗ್ ಬೌಲ್ ತೊಳಿ ಗುರುಜಿ. ತುರಿದಿರೋ ಅಂತ ಬೀಟ್ರೂಟ್. ಎಸ್ ಗುರುಜಿ. ತುರಿದಿರೋ ಅಂತ ಬೀಟ್ರೂಟ್ಗೆ ಬೇಯಿಸಿರೋ ಅಂತ ಆಲೂಗಡ್ಡೆ ಕಾಂಬಿನೇಷನ್. ಇದನ್ನ ಒಂದು ರೌಂಡ್ ಬೇಕಾದ್ರೆ ಮ್ಯಾಶ್ ಮಾಡಿಕೊಂಡು ಓಕೆ 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 ಮಿಕ್ಸ್ ಮಾಡ್ಕೊಂಬೋಣ ರಫ್ ಆಗಿ. ಎಲ್ಲಿ ಆಲೂಗಡ್ಡೆ ಬೀಳುತ್ತೋ ಅದು ಬೈಂಡಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ನಿಮ್ಗೆ ಹೆಂಗ್ ಬೇಕೇ, ಯಾವ ಶೇಪಿಗೆ ಬೇಕಾದ್ರೂ ತರಿಸ್ಕೋಬೋದು.
ಈಗ ಹಸಿ ಈರುಳ್ಳಿ, ಓಕೆ. ಹೆಂಚಿನ ಮೇಲೆ ಫ್ರೈ ಮಾಡ್ತೀವಿ ಗುರುಜಿ. ಓಕೆ ಕೊತ್ತಂಬರಿ ಸೊಪ್ಪು, ಓಕೆ. ಸ್ವಲ್ಪ ಸಿಸಿ ಬರ್ಬೋದಲ್ಲ ಗುರುಜಿ? ಯಾಕಂದ್ರೆ ಕ್ಯಾರೆಟ್ ಬೀಟ್ರೂಟ್ ಮೇಲೆ ಅಲ್ಲಿ ಸ್ವಲ್ಪ ಸಿಹಿ ಇರುತ್ತೆ. ಸೊ ಕಡಲೆಕಾಯಿ ಬೀಜ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತಂದಿರೋವಂಥದ್ದು. ಕಡಲೆಕಾಯಿ ಬೀಜ. ಹೌದು. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿನ ಚೆನ್ನಾಗಿ ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಕೊಂಡು ತಂದಿರೋಂಥದ್ದು. ಓಕೆ. ಶುಂಠಿ ಪೇಸ್ಟ್, ಪೇಸ್ಟ್ ಬೇಕಾ? ಜಿಂಜರ್ ಪೇಸ್ಟ್, ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಜೀರಿಗೆ ಪುಡಿ ಬೇಕು ಸ್ವಲ್ಪ. ರವಿ ಅವರ ಜೀರಿಗೆ ಪುಡಿ ಸ್ವಲ್ಪ ಕೊಡ್ತೀನಿ ನಿಮಗೆ. ಸಾಕಲ್ಲ? ಒಂದು ಚಿಟಿಕೆ ಆಮ್ಚೂರ್ ಪೌಡರ್ ಅಲ್ಲ? ಆಮ್ಚೂರ್ ಪೌಡರ್. ಈಗ ಬ್ರೆಡ್ ಕ್ರಮ್ಸ್. ಓಕೆ. ಬ್ರೆಡ್ ಕ್ರಮ್ಸು ಮತ್ತೆ ನಾವು ಆಲೂಗಡ್ಡೆನ ಬೈಂಡಿಂಗ್ ಏಜೆಂಟ್ ಆಗಿ ಅಥವಾ ನಾವು ಏನಾದ್ರು ಪ್ಯಾಟಿಸ್ ಮಾಡಿದಾಗ ಅದು ಮುರಿದೋಗದೇ ಇರೋ ಥರ ಆಗೋಕ್ಕೋಸ್ಕರ ಅವೆರಡನ್ನು ಯೂಸ್ ಮಾಡ್ತಾ ಇದೀವಿ. ಇವೆರಡನ್ನ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಬೀಟ್ರೋಟಿನ ಕಟ್ಲೆಟ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇವತ್ತಿನ ಮೆನ್ಯೂ ಹೇಳಿ ಗುರುಜಿ. ಗಂಡಸರಿಗೆ ಮತ್ತು ಹೆಣ್ಮಕ್ಳಿಗೆ ಇಬ್ಬರಿಗೂ ಭಾಳ ಯೂಸ್ ಆಗುತ್ತೆ. ಹೇಳಿ ಗುರುಜಿ. ಎಸ್ಪೆಷಲಿ ಗಂಡು ಹೆಣ್ಣು ಮದುವೆ ಆದಮೇಲೆ ಹೇಳಿ ಗುರುಜಿ. ಮಕ್ಕಳ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಓಕೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಟ್ಲೆಟಾ? ಕಟ್ಲೆಟ್ ಅನ್ನೋದಕ್ಕಿಂತ ಬೀಟ್ರೂಟ್. ಬೀಟ್ರೋಟ್. ಓಕೆ ಓಕೆ ಓಕೆ. ನೀವು ರುಚಿ ನೋಡ್ತಿರುವಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ ಗುರುಜಿ. ಓಕೆ ಓಕೆ. ಬೀಟ್ರೋಟಿನ ಕಟ್ಲೆಟು ಆರೋಗ್ಯಕ್ಕೆ ಒಳ್ಳೆಯದು. ಇದು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ತಿಳಿಸ್ತಾರೆ. ಇಲ್ಲಿ ಎಣ್ಣೆ ಬೆಣ್ಣೆಗಳ ಪ್ರಯೋಗಗಳಿಲ್ಲದೆ ಒಂದು ಅದ್ಭುತವಾದಂಥ ಕಟ್ಲೆಟು ರೆಡಿ ಆಗ್ತದೆ. ಈಗೇನು ಚಟ್ನಿ ಗಿಟ್ಟಿ ಬೇಕಾಗಲ್ಲ ಗುರುಜಿ? ಇದ್ರೆ ಚೆನ್ನಾಗಿ, ಇದೇ ಚೆನ್ನಾಗಿರ್ತಲ್ವಾ? ಓಕೆ. ಹುರ್ಗಡ್ಲೆ ಕಾಯಿ ಚಟ್ನಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ಸ್ವಲ್ಪ ಆಗ್ಬೇಕಂತಲ್ಲ ಗುರುಜಿ? ಸ್ವಲ್ಪ ಹಾಕಿ, ಸ್ವಲ್ಪ ಒಂದ್ ಕಡೆ ಚೆನ್ನಾಗಾದ್ರೆ ಹಾರ್ಡಾಗಿ ಬರುತ್ತೆ, ಆಮೇಲೆ ಹೆಂಗ್ ಬೇಕಾ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ. ಇದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಹೇಳಿ ಗುರುಜಿ, ಪರವಾಗಿಲ್ಲ. ಇದರೊಳಗೆ ಹೇಳಿ ಗುರುಜಿ. ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಯಾರೊಳಗೆ? ಬೀಟ್ರೂಟ್ನಲ್ಲಿ. ಓಕೆ. ಮತ್ತು ನೈಟ್ರೇಟ್ಸ್ ಇರುತ್ತೆ. ಓಕೆ ಗುರುಜಿ. ಈ ಆಂಟಿ ಆಕ್ಸಿಡೆಂಟ್ ಯಾವಾಗ ಬರುತ್ತೋ ಹೇಳಿ ಗುರುಜಿ. ಆಗ ಈ ಮುಪ್ಪು ಆಗೋದು ಕಡಿಮೆ ಆಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಓಹೋ. ಹೌದು, ಯೌವನ ಜಾಸ್ತಿ ಇರುತ್ತೆ. ಹಾ ಹಾ. ಏನು ಗುರುಜಿ ಹೊಸದಾಗಿ ಹೇಳ್ತಾ ಇದ್ದೀರಾ? ಓಕೆ. ಸೊ ನೆಕ್ಸ್ಟ್ ನೈಟ್ರೇಟ್ ಇದೆ. ಓಕೆ. ಈ ನೈಟ್ರೇಟ್ ಏನು ಮಾಡುತ್ತೆ, ಓಕೆ. ರಕ್ತ ಸಂಚಾರನ ಸುಲಭವಾಗಿ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ ಈ ಬೀಟ್ರೂಟ್ನಲ್ಲಿ. ಹೌದು. ಓಕೆ. ಹೀಗಾಗಿ ನಮ್ಮ ಜನನಾಂಗಕ್ಕೆ ಹೆಚ್ಚು ರಕ್ತ ಸಂಚಾರ ಆದಾಗ ಓಕೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಏನು ಕರಿತೀವಿ ಓಕೆ. ಅದು ಇಂಪ್ರೂವ್ ಆಗುತ್ತೆ. ಓಕೆ. ಹಾಗಾಗಿ ಗಂಡಿಗೆ ಅದು ಒಂದು ರೀತಿ ಅನುಕೂಲ. ಓಕೆ. ಈ ಹೆಣ್ಣಿಗೆ ಯೂಟ್ರಸ್ಗೆ ಹೆಚ್ಚು, ಜನನಾಂಗಕ್ಕೆ ಹೆಚ್ಚು ರಕ್ತ ಸಂಚಾರ ಆಗೋದ್ರಿಂದ ಓಕೆ. ಈ IVF ಅಂತ ಮಾಡ್ತಾರೆ. ಓಕೆ. ಪದೇ ಪದೇ ಮಕ್ಕಳು ನಿಲ್ಲದೇ ಇರೋದು, ಎಷ್ಟೇ ವರ್ಷ ಆದ್ರೂ ಮಕ್ಕಳು ನಿಲ್ದಿರೋದು, ಓಕೆ. ಆ ಗಂಡಸಿನ ವೀರ್ಯಾಣುವಲ್ಲಿರುವಂತಹ ಅದಕ್ಕೆ ಶಕ್ತಿ ಇಲ್ದಿದ್ದಾಗ, ಓಕೆ. ಮೊರ್ಟಾಲಿಟಿ ಅಥವಾ ಅದಕ್ಕೆ ಸ್ಪರ್ಮ್ ಕೌಂಟ್ ಅಂತ ಕರಿತೀವಿ, ಅದು ಕಮ್ಮಿ ಆದಾಗ ನಾವು ಇದನ್ನ ಹೆಚ್ಚು ಸೇವನೆ ಮಾಡಿದಾಗ ಓಕೆ. ಅದು ಇಂಪ್ರೂವ್ ಆಗುತ್ತೆ. ಅದು ಓ, ಬೀಟ್ರೂಟ್ ಅಷ್ಟೊಂದು ಪವರ್ಫುಲ್ ಇದು? ಹೌದು, ಇಂಪ್ರೂವ್ ಆಗುತ್ತೆ. ವೆರಿ ಗುಡ್. ಆ್ಯಂಡ್ ಯೂಟ್ರಸ್ಗೆ ಬ್ಲಡ್ ಫ್ಲೋ ಜಾಸ್ತಿ ಆಗೋದ್ರಿಂದ ಆ ಕನ್ಸೀವ್ ಆದಾಗ ಅಥವಾ ಎಂಬ್ರಿಯೋನ ಇಟ್ಟಾಗ ಅದನ್ನು ಬೆಳೆಸುವಂಥ ಶಕ್ತಿ ಬರುತ್ತೆ. ಓಹೋ. ಹೀಗಾಗಿ ಈ ಮಕ್ಕಳಿಲ್ಲ ಅಂತ ಒದ್ದಾಡೋವಂಥವ್ರಿಗೆ ಇದನ್ನು ಸೇವನೆ ಜಾಸ್ತಿ ಮಾಡಿದಷ್ಟು ಒಳ್ಳೆಯದಾಗ್ತಾ ಜಾಸ್ತಿ ಬರುತ್ತೆ. ಸೊ ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಗುಡ್ ಗುರುಜಿ. ನೋಡಿ, ಇಷ್ಟೊಂದೆಲ್ಲ ಅದ್ಭುತವಾಗಿರುವಂಥ, ಯಾಕಂದರೆ ದಿನನಿತ್ಯ ಬೀಟ್ರೂಟ್ನ ನೋಡ್ತೀವಿ, ಆದರೆ ಅಷ್ಟೊಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಿರಲ್ಲ. ಇದರಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ, ಇದನ್ನು ನೋಡಲೇಬೇಕು. ಗುರುಜಿ ಸಾಕ ನೋಡಿ ಬಂದಿದ್ದು? ಲೋ ಫ್ಲೇಮ್ನಲ್ಲಿ ಲೋ ಫ್ಲೇಮ್, ಫುಲ್ ಲೋ ಫ್ಲೇಮ್. ಓಕೆ. ಬಟ್ ಒಂದು ಹೇಳ್ತೀನಿ, ಹೇಳಿ ಗುರುಜಿ. ಆರೋಗ್ಯ ಕೆಡಿಸ್ಕೊಳ್ಳೋದು ಭಾಳ ಸುಲಭ ಆಹಾರದಿಂದ. ಹೌದೌದು. ಕೆಟ್ಟ ಆಹಾರ ತಿಂದು ಕೆಡಿಸ್ಕೊಂಡ್ಬಿಡ್ಬೋದು. ಹೌದು ಗುರುಜಿ. ಬಟ್ ಆರೋಗ್ಯನ ವಾಪಸ್ಸು ಆಹಾರದಿಂದಾನೇ ಪಡಿಬೇಕಾದ್ರೆ ಭಾಳ ಕಷ್ಟ ಅಲ್ವಾ ಗುರುಜಿ? ಹೌದು, ತುಂಬ ಟೈಮ್ ತೊಗೊಳುತ್ತೆ. ಓಕೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋ ಸಾಧಾರಣ ನನ್ನ ಕ್ಲಿನಿಕಲ್ಲಿ ಹೇಳಿ ಗುರುಜಿ. ಆಹಾರ ಪದ್ಧತಿ ಒಂದಾದರೆ ಹೇಳಿ. ಮನಸ್ಸನ್ನು ಮತ್ತು ನಮ್ಮ ಚಕ್ರಗಳನ್ನು ನೋಡ್ಕೊಳ್ಳೋದು ಮತ್ತೊಂದು ಭಾಗ. ಓಕೆ. ಮನಸ್ಸನ್ನು ನೋಡೋದು ಅಂತಂದರೆ ಸಂಮೋಹನ ಸ್ಥಿತಿ ಅಥವಾ ವಶೀಕರಣ ಸ್ಥಿತಿ, ಓಕೆ. ಯೋಗ ನಿದ್ರಾ ಸ್ಥಿತಿಗೆ ಹೋಗೋದು.
ಹೋಗ್ಬಿಟ್ಟು ಹಿಂದಿನ ಜನ್ಮದಕ್ಕೂ ಈ ಜನ್ಮದ ಈ ಕನ್ಸೀವ್ ಆಗದೆ ಇರೋದಕ್ಕೂ ಏನು ತೊಂದರೆ ಇದೆ ಅಂತ ನೋಡಿ ಸರಿ ಮಾಡೋದು, ಮತ್ತು ಪ್ರೇತಾತ್ಮಗಳಿದ್ರೆ ಅದನ್ನು ತೆಗೆದು ಸರಿ ಮಾಡೋದು. ಓಕೆ ಇದು ಮಾಡಿದಾಗ ಆಹಾರದ ಜೊತೆನೂ ಕಂಬೈನ್ ಮಾಡಿದಾಗ, ಐ ಆಲ್ಸೋ ಡೂ ಆಕ್ಯುಪಂಕ್ಚರ್, ಈ ಥರ ಎಲ್ಲ ಕಂಬೈನ್ ಮಾಡಿದಾಗ ಒಳ್ಳೆ ಸಕ್ಸಸ್ ರೇಟ್ ಇದೆ. ಎಸ್ಪೆಷಲಿ IVF ಅಂತ ಹೇಳಿದಾಗ ಹೇಳಿ ಗುರುಜಿ. ನನಗೆ ಜ್ಞಾಪಕ ಇರೋ ಹಾಗೆ ಇದುವರೆಗೂ ಒಂದು ಕೇಸು ಫೇಲ್ ಆಗಿಲ್ಲ. ಓಕೆ ಹಾಂ, ಓಕೆ ಅದಕ್ಕೆ ಸುಮಾರು 5 ಇಯರ್ಸ್ ತನಕ ಎಂಬ್ರಿಯೋನ ಕಾಪಾಡ್ತಾರೆ, ಫ್ರೀಸರಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಿಬಿಟ್ಬಿಡ್ತಾರೆ. ಓಕೆ 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 ಗಂಡಸು ಕಾರಣಾಂತರದಿಂದ ಓಕೆ ಆತನ ಫರ್ಟಿಲಿಟಿ ಕಳ್ಕೊಂಡಾಗ, ಹೌದು. ಸ್ಪರ್ಮ್ ಬರೆದಿರೋಂಥ ಸ್ಥಿತಿ ಹೊಟ್ಟೋದಾಗ, ಓಕೆ 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 ತಾಯಿಗೆ ಮಕ್ಕಳು ಬೇಕು ಅಂತ ಅನ್ನಿಸ್ದಾಗ ಆ ಎಗ್ಗು ಮತ್ತು ಸ್ಪರ್ಮ್ನ ಸ್ಟೋರ್ ಮಾಡಿರೋದನ್ನ ಎಂಬ್ರಿಯೋ ಮಾಡಿಟ್ಟಿರ್ತಾರೆ. ಅದನ್ನು ತಾಯಿಯ ಗರ್ಭಚೀಲದಲ್ಲಿ ಇದನ್ನ ಇಂಪ್ಲಾಂಟ್ ಮಾಡ್ತಾರೆ. ಹೌದು ಹೌದು ಹೌದು. ಸೊ ಆವಾಗ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು ಮತ್ತು ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಚೆನ್ನಾಗಿರಬೇಕು ಅಂದರೆ ಹಿಂದಿನ ಜನ್ಮದ ಇಂಪ್ರೆಷನ್ಸ್ ಇರಬಾರ್ದು, ಓಕೆ ಪ್ರೇತಾತ್ಮದ ಇನ್ಫ್ಲುಯೆನ್ಸ್ ಇರಬಾರ್ದು. ಓಕೆ ಈ ಥರ ಆದರೆ ಆಗೋ ರೇಟ್ ಅಂದರೆ ಸಕ್ಸಸ್ಫುಲ್ ಆಗಿ ಗರ್ಭ ನಿಂತು ಒಳ್ಳೆ ಮಗುನ ಜನನ ಮಾಡೋದಕ್ಕೆ ಚಾನ್ಸಸ್ ಆರ್ ವೆರಿ ಬ್ರೈಟ್, ವೆರಿ ಬ್ರೈಟ್. ಓಕೆ, ಇದ್ರ ಬಗ್ಗೆ ಮಾಹಿತಿ ಬೇಕಾದವರು ನಮ್ಮ ಖ್ಯಾತ ಸಂಬಂಧಿ ತಜ್ಞರು ಬಾಲಕೃಷ್ಣ ಗುರುಜಿಯವರನ್ನ ಭೇಟಿ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಆಲೂಗಡ್ಡೆ ಮತ್ತು ಬೀಟ್ರೋಟನ್ನು ಹಾಕಿ ಬೀಟ್ರೋಟಿನ ಮಹಾತ್ಮನೆ ಹೇಳ್ಬಿಟ್ಟಿದ್ದಾರೆ. ಬೀಟ್ರೋಟ್ನ ತಿನ್ನಿ ಸಾಕತ್ತಾಗಿರ್ಬೋದು ಅಂತ ಹೇಳಿದ್ದಾರೆ. ನೋ ಪ್ರಾಬ್ಲಮ್. ಈ ಬೀಟ್ರೋಟ್ನಲ್ಲಿ ಒಂದು ಒಳ್ಳೆ ಕಟ್ಲೆಟನ್ನು ಮಾಡಿದ್ದಾರೆ. ಕಟ್ಲೆಟ್ ರೆಡಿಯಾಗಿದೆ ಅಂದ್ಕೊಂಡಿದ್ದೀನಿ. ಇವತ್ತು ಹೆಂಗಿರು ಶುಕ್ರವಾರ, ಇವತ್ತು ಮತ್ತೆ ಸೋಮವಾರ, ಮುಂದಿನ ವಾರ ನಮ್ಮ ಪ್ರೇಮಿಗಳ ದಿನಾಚರಣೆ ಬರುತ್ತೆ. ಈ ಪ್ರೇಮಿಗಳ ದಿನಾಚರಣೆಗೆ ನೀವು ಎಲ್ಲರೂ ನೋಡಿದ್ರೆ ಅಕ್ರಾಸ್ತಿ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಅವತ್ತೇನೋ ಪ್ರೇಮಿಗಳ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅದೇನೇನೋ ಅವ್ರದ್ದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರ್ತದೆ. ಈ ಥರ ಸಮಸ್ಯೆಗಳಲ್ಲಿ ಸಿಲುಕಿದವರು ಏನಾದರೂ ಪ್ರೇಮಿಗಳು ಸತ್ತರೆ ಏನಾಗ್ತಾರೆ, ಏನಾಗ್ಬೋದು ಅಂತ ಬಾಲಕೃಷ್ಣ ಗುರುಜಿಯವ್ರಿಗೆ ಕೇಳಿದ್ವಿ. ಕರೆಕ್ಟ್. ಅದೊಂದು, ಅಥವಾ ಕಾರಣಾಂತರದಿಂದ ಅವ್ರ ಮದುವೆ ಆಗದೆ ಇದ್ದರೆ, ಓಕೆ ಒಬ್ಬರನ್ನೊಬ್ಬರು ಮೋಸ ಮಾಡ್ಕೊಂಡ್ಬಿಟ್ಟಿದ್ರೆ, ಓಕೆ ಅಥವಾ ಮನಸ್ಸಿನ ನ್ಯೂನ್ಯತೆಯಿಂದ ಒಂದು ಫಾಲ್ಟ್ ಆಫ್ ದ ಮೈಂಡ್, ಓಕೆ ರಿಪಿಟೇಟಿವ್ ಸಿಂಡ್ರೋಮ್ ಅಂತ ಸಿಕ್ಕಾಕೊಂಡ್ಬಿಡ್ತೀವಿ. ಓಕೆ ಪ್ರತಿ ಜನ್ಮದಲ್ಲೂ ಅದೇ ಗಂಡು ಹೆಣ್ಣು ಒಂದಾಗ್ತಾರೆ, ಮತ್ತೆ ಬ್ರೇಕ್ ಆಗೋದು, ಓಕೆ ಗುರುಜಿ, ಮತ್ತೆ ಒಂದಾಗ್ತಾರೆ, ಮತ್ತೆ ಬ್ರೇಕ್ ಆಗೋದು. ಓಕೆ ಈ ಥರ 10 ಜನ್ಮಗಳು ಅದು ಕಂಟಿನ್ಯೂ ಹಾಕ್ಕೊಂಡು ಇಬ್ಬರ ಆತ್ಮದ ಎಫಿಷಿಯನ್ಸಿ ಹಾಳಾಗೋಗ್ಬಿಡುತ್ತೆ. ಓಕೆ ಸೊ ಅದನ್ನು ನಾವು ಕಂಡಿಡಿದು ಬ್ರೇಕ್ ಮಾಡಬೇಕು, ಓಕೆ ಬ್ರೇಕ್ ಮಾಡಬೇಕು. ಆ ರಿಪಿಟೇಟಿವ್ ಸಿಂಡ್ರೋಮ್ ಬ್ರೇಕ್ ಮಾಡಿದಾಗ ಇಬ್ಬರು ಫ್ರೀ ಆಗ್ತಾರೆ, ಇಬ್ಬರಿಗೂ ಎಫಿಷಿಯೆಂಟಾಗಿ ಅವರ ಜೀವನವನ್ನು ನಡೆಸ್ಕೊಂಡು ಅವರ ಆತ್ಮಕ್ಕೆ ಬೇಕಿದ್ದಂತಹ ಅನುಭವಗಳನ್ನು ಈ ಶರೀರದ ಮುಖಾಂತರ ಕೊಟ್ಟು ಸಾರ್ಥಕತೆ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇವೆಲ್ಲ ಮುಂದಿನ ವಾರದಿಂದ ಶುರು ಆಗುತ್ತೆ. ಪ್ರೇಮಿಗಳ ಸ್ಪೆಷಲ್ ದಿನಾಚರಣೆ ಫೆಬ್ರವರಿ 14ರ ವಾರದಲ್ಲಿ ಇವೆಲ್ಲ ತೋರಿಸ್ತಾರೆ, ಹೇಳ್ತೀವಿ. ಇದ್ರ ಬಗ್ಗೆ ಏನೇನಾಗುತ್ತೆ ಅಂತ ಕಾಯ್ತಾರಿ, ನೋಡ್ತಾರಿ. ಬಾಲಕೃಷ್ಣ ಗುರುಜಿಯವರು ಇದ್ರ ಬಗ್ಗೆ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಬೀಟ್ರೂಟ್ ಕಟ್ಲೆಟ್. ಓಕೆ, ಬೀಟ್ರೋಟ್ ಕಟ್ಲೆಟು. ಬೀಟ್ರೋಟಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿದೆ, ಇದೆಲ್ಲ ಗೊತ್ತೇ ಇರಲಿಲ್ಲ. ಓಕೆ, ಇದನ್ನ ನಮ್ಮ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೀಟ್ರೂಟ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ತುರಿದ ಬೀಟ್ರೂಟ್, ಬೇಯಿಸಿದ ಆಲೂಗಡ್ಡೆ ಹಾಕಿ ಕಲಸಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುರಿದು ಪುಡಿ ಮಾಡಿದ ಕಡಲೆಕಾಯಿ ಬೀಜ, ಹಸಿ ಮೆಣಸಿನಕಾಯಿ ಖಾರ, ಶುಂಠಿ ಪೇಸ್ಟ್, ಉಪ್ಪು, ಜೀರಿಗೆ ಪುಡಿ, ಚಿಟಿಕೆ ಆಮ್ಚೂರ್ ಪುಡಿ, ಬ್ರೆಡ್ ಕ್ರಮ್ಸ್ ಹಾಕಿ ಚೆನ್ನಾಗಿ ಕಲಸಿ ಕಟ್ಲೆಟ್ನಂತೆ ತಟ್ಟಿ ಕಾದ ಹೆಂಚಿಗೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಆರೋಗ್ಯಕರವಾದ ಬೀಟ್ರೂಟ್ ಕಟ್ಲೆಟ್ ರೆಡಿ ಟು ಟೇಸ್ಟ್. ಇದಕ್ಕೇನು ಚಟ್ನಿ ಕೊಟ್ಬಿಟ್ಟಿದ್ದೀರಾ? ಕಾಯಿ ಚಟ್ನಿ. ಎಣ್ಣೆ ಹಾಕ್ಲೇಬೇಕು? ಏನಿಲ್ಲ, ಎಣ್ಣೆ ಇದೆ ಹಾಕ್ಬೇಕು ಅನ್ಸುತ್ತೆ. ಎಣ್ಣೆ ಇಲ್ಲ ಅಂದ್ರೆ ಇಲ್ಲ ಹಾಕ್ಬೇಕು ಅನ್ಸುತ್ತೆ. ಹಿಂಗ್ ಸಿಕ್ಕರೆ ಸಾಕು ಅನ್ಸ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ ಗುರುಜಿ, ಫಸ್ಟ್ ಕ್ಲಾಸ್ ಇದೆ. ಚಟ್ನಿ ಹಾಕಿದ್ಮೇಲಂತೂ ಅದಕ್ಕೊಂದು ಒಳ್ಳೆ ಕಳೆ. ಆ್ಯಕ್ಚುಲಿ ಐರನ್ನೂ ಇರುತ್ತೆ, ಹಾಗಾಗಿ ದೇಹಕ್ಕೆ ಹಿಮೋಗ್ಲೋಬಿನ್ಗೆ ಎಲ್ಲದಕ್ಕೂ ಒಳ್ಳೆಯದು. ಇಟ್ಸ್ ಅ ವೆರಿ ಗುಡ್ ವೆಜಿಟಬಲ್. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಒಳ್ಳೆ ಒಂದು ಕ್ರಮ ತೋರಿಸ್ಕೊಂಡಿದ್ದೀರಾ. ನಮ್ಗೆ ಗೊತ್ತಿರೋವಂಥದ್ದು, ದಿನಾ ಸಿಗೋವಂಥದ್ದು, ದಿನಾ ನೋಡೋವಂಥದ್ದು, ಏನೋ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನೋಡಿ, ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಾರಿಜಾ. ವಾರಿಜಾ ಅವರೇ, ಎಲ್ಲಿಂದ? ಬ್ಯಾಂಗ್ಳೂರ್. ಓಕೆ, ಏನ್ ಮಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು? ಚಿಕನ್ ಪುಳಿ ಮುಂಚಿ. ಚಿಕನ್ ಪುಳಿ ಮಂಗಳೂರಿನವರಾ? ಹೌದು. ಎಲ್ಲಿ ಮಂಗಳೂರಿನಲ್ಲಿ? ಮಂಗಳೂರು ವಿಜಯ್. ಹೌದಾ, ವಿಜಯ್ ಅವರು. ಓಕೆ, ನೋ ಪ್ರಾಬ್ಲಮ್. ಮಂಗಳೂರಿನ ಒಂದು ಅದ್ಭುತವಾದಂಥ ಅಡುಗೆ. ಯಾಕಂದ್ರೆ ಪುಳಿ ಮುಂಚಿ ಅಂದ್ರೆ ಹುಳಿ ಜಾಸ್ತಿ ಇರೋದು ಅಂತ ಲಾಸ್ಟ್ ವೀಕ್ ಎಲ್ಲ ತೋರಿಸಿದ್ವಿ. ಹುಳಿ ಜಾಸ್ತಿ ಹಾಕಿ ನಾವು ಮೀನನ್ನು ತೋರಿಸಿದ್ವಿ.
ಇವರು ಚಿಕನ್ ತೋರ್ಸಕ್ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಇವತ್ತು ಅಂದ್ರೆ ಚಿಕನ್ ಪುಳಿ ಮುಂಚಿ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಚಿಕನ್ ಪುಳಿ ಮುಂಚಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಸಾಸಿವೆ, ಧನಿಯಾ, ಮೆಂತ್ಯ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ ನಾನು? ಫಸ್ಟ್ ಇದನ್ನೆಲ್ಲ ಹುರ್ಕೋಬೇಕಾ? ಓಕೆ ಓಕೆ, ಹುರಿಗಡೆ ಆರಾಮಾಗಿ ಮಾಡ್ರಿ. ಏನ್ ಕೈಲೇನು ಬಾಬಾ ತೋರ್ಸಿ, ಕೈ ತೋರಿಸಿ. ಸತ್ಯ ಸಾಯಿ ಬಾಬಾ ಹಾಕ್ಸ್ಕೊಂಡಿದ್ದೀರಾ? ಏನ್ ಬಾಬಾ ಇದು? ಶಿರಡಿ ಬಾಬಾನಾ? ಶಿರಡಿ ಬಾಬಾ ಅಚ್ಚೆ ಹಾಕ್ಸ್ಕೊಂಡಿದ್ದೀರಾ? ವೆರಿ ಗುಡ್. ಮೊದಲು ಸ್ವಲ್ಪ ಒಂಚೂರು ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಇಷ್ಟ ಯಜಮಾನಿಗೆ ನೀವು ಮಾಡೋದು? ಅವರು ಪ್ಯೂರ್ ವೆಜ್. ಇದೆಂತ ಅವರು ಪ್ಯೂರ್ ವೆಜ್, ನೀವು ಪ್ಯೂರ್ ನಾನ್ ವೆಜ್ಜಾ? ಹೌದು ಸರ್. ಹೆಂಗೆ ಮಾಡಕ್ ಬಿಡ್ತಾರ ನಿಮ್ಮ ಮನೇಲಿ? ಮನೇಲಿ ಮಾಡಲ್ಲ, ಹೊರಗಡೆ ತೆಗೆದು ಕೊಡ್ತಾರೆ. ಓಕೆ, ಹೊರಗಡೆ ತೆಗೆದು ಕೊಡ್ತಾರೆ. ಓಕೆ ಓಕೆ, ಮನೇಲಿ ಮಾಡಂಗಿಲ್ಲ? ಇಲ್ಲ ಸರ್. ಛೇ 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 ಛೇ, ಅಟ್ಲೀಸ್ಟ್ ತಿನ್ನಕ್ಕಾದ್ರೆ ಬಿಡ್ತಾರಲ್ಲ? ಬಿಡ್ತಾರೆ. ಬ್ಯಾಡಿಗೆ ಮೆಣಸ ಆಯ್ತು. ಇದು ಖಾರಕ್ಕೆ ಸ್ವಲ್ಪ ಓಕೆ ಧನಿಯಾ. ಓಕೆ, 1 2 ಧನಿಯಾ, 3 ಸ್ಪೂನು. 3 ಸ್ಪೂನ್ ಧನಿಯಾವ. ಓಕೆ, ನಂತರ ಸ್ವಲ್ಪ ಮೆಂತ್ಯ ಕಾಳು. ಹೌದು ಜೀರಿಗೆಯಾ? ಹೌದು. ಓಕೆ, ಸ್ವಲ್ಪ ಜೀರಿಗೆ. ಓಕೆ, ನಂತರ ಸ್ವಲ್ಪ ಸಾಸಿವೆ. ಜೀರಿಗೆ, ಧನಿಯಾ, 2 ಥರ ಮೆಣಸಿನ್ಕಾಯಿ. ಸಾಕಲ್ಲ? ಒಂಚೂರು ಅರಸಿನ. ಅರಿಶಿನ ಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಬೇಕು ನೋಡ್ಕೊಳ್ಳಿ, ಸಾಕು. ನಂತರ 1-2 ಲವಂಗ. ಓಕೆ ಓಕೆ, ಸಣ್ಣ ಪೀಸು ಒಂದೇ ಪೀಸ್ ಚಕ್ಕೆ, 2 ಲವಂಗ ಲೆಕ್ಕ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ವಾರಿಜ್ ಅವರು. ಸಾಕಲ್ಲ? ಸಾಕು ಸರ್. ಅದನ್ನು ಗ್ರೈಂಡ್ ಮಾಡಬೇಕು. ಓಕೆ, ಗ್ರೈಂಡ್ ಮಾಡೋದಕ್ಕಿಂತ ಮಧ್ಯಾಹ್ನ ಬೇಯಿಸ್ಕೊಳ್ಳೋದಿದ್ಯಾ? ಇಲ್ಲ. ಇದು ತಣ್ಣಗಾಗ್ಬೇಕಲ್ಲ? ತಣ್ಣಗಾಗಬೇಕು. ಏನು ನೀವು ಮಾಡೋ ಅಡುಗೆ ಯಜಮಾನ್ರಿಗೆ ಏನು ಇಷ್ಟ? ಅವರು ವೆಜ್ ಆದ್ರಿಂದ ಅವರಿಗೆ ಈ ಸಾಸಿವೆ ಮಜ್ಜಿಗೆ ಹುಳಿ, ಆಮೇಲೆ ಕ್ಯಾಬೇಜ್ ಓಕೆ ಪಲ್ಯ, ಓಕೆ. ಸಾಂಬಾರು. ಬ್ರೇಕ್ಫಾಸ್ಟ್ ಏನು ಮಾಡ್ತೀರಾ ಇಷ್ಟವಾಗಿರೋದು? ಚಪಾತಿ, ಓಹೋ, ಪೂರಿ ಪಲ್ಯ, ಓಕೆ ನೀರು ದೋಸೆ, ಓಕೆ. ಆಮೇಲೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಅವ್ರಿಗ? ಹೌದು. ಓಕೆ, ನಿಮ್ಗೇನು ಇಷ್ಟ? ಅವ್ರು ಇಷ್ಟ ಬಿಟ್ಬಿಡಿ, ನಿಮ್ಗೇನು ಇಷ್ಟ? ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಾನ್ ವೆಜ್ ತುಂಬ ಇಷ್ಟ. ಹೆಂಗಿದೆ ಕತೆ? ಓಕೆ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಬೇಕು. 2 ಬೆಳ್ಳುಳ್ಳಿ. 2 ಬೆಳ್ಳುಳ್ಳಿ. ನೀರು ಹಾಕೊಳ್ತೀರಾ? ಹೌದು. ಮತ್ತೆ ಎಣ್ಣೆಯ? ತುಪ್ಪ ಹಾಕ್ಬೇಕು. ತುಪ್ಪನಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನು ಬಳಸ್ತಾ ಇದೀವಿ ನಾವು. ಎಷ್ಟು ಬೇಕು? ಸ್ವಲ್ಪ ಹಾಕಿ ಸರ್. ಸಾಕು. ಸಾಕಲ್ಲ? ಸಾಕು. ನಂತರ ಇದಕ್ಕೆ ಸಾಸಿವೆ ಬೇಕಾ? ಹೌದು. ಚಿಕನ್ ತಾನೇ ಮಾಡ್ತಾ ಇರೋದು? ಹೌದು, ಒಗ್ಗರಣೆಗೆ ಸ್ವಲ್ಪ ಅಷ್ಟೇ. ಒಗ್ಗರಣೆನಾ? ಚಿಕನ್ನೇ ಬೆಂದಿಲ್ಲ ಅವಾಗಲೇ ಒಗ್ಗರಣೆ, ಹಿಂಗೆ ಕತೆ. ಓಕೆ, ಒಗ್ಗರಣೆ ಸೊಪ್ಪು, ನಂತರ ಸ್ವಲ್ಪ ಈರುಳ್ಳಿ. ಚಿಕನ್? ನಂತರ ಚಿಕನ್ ಹಾಕಬೇಕು. ಓಕೆ. ಮಂಗಳೂರಿಗೆ ಹೋಗ್ತೀರಾ? ಹೋಗ್ತೀನಿ ಸರ್. ಈಗ ಹೋಗೋದು ಸ್ವಲ್ಪ ಕಮ್ಮಿನೇ. ಕಮ್ಮಿನಾ? ಯಾರಿದ್ದಾರೆ ಮಂಗಳೂರಲ್ಲಿ ಇವಾಗ? ಮಂಗಳೂರಲ್ಲಿ ಅಕ್ಕನವರು, ಹೌದಾ? ಅಣ್ಣ, ಅತ್ತಿಗೆ ಅವರೆಲ್ಲ ಎಲ್ಲ ಅಲ್ಲೇ ಇದ್ದಾರಾ? ಎಲ್ಲ ಅಲ್ಲೇ ವೆರಿ ಗುಡ್. ಓಕೆ, ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಮಲ್ಲಿ ಕೈಲಿ ಹಾಕ್ತೀರಾ, ಸ್ಪೂನಲ್ಲಿ ಹಾಕ್ತೀರಾ? ಸ್ಪೂನಲ್ಲಿ. ಓಕೆ. ಮಂಗಳೂರಿನ ಒಗ್ಗರಣೆ ಡಬ್ಬಿ ವೀಕ್ಷಕರಿಗೆ ಒಂದ್ಸಲ ಹಾಯ್ ಹೇಳಿ ಸರ್. ಮಂಗಳೂರಿನ ಒಗ್ಗರಣೆ ಡಬ್ಬಿ ವೀಕ್ಷಕರೆಲ್ಲರಿಗೂ ಹಾಯ್ ಹೇಳಾಯ್ತು ಬಿಡಿ. ಇಲ್ಲ, ಮಂಗಳೂರು ತುಂಬಾ ಜನ ನಮ್ಮ ಅಭಿಮಾನಿಗಳಿದ್ದಾರೆ. ಹೌದೌದು, ತುಂಬಾ ಜನ ಇದ್ದಾರೆ. ಇದು ಬೇಯ್ತದ ಈಗೇನೆ? ಬೇಯುತ್ತೆ. ಕುಕ್ಕರ್ಗೆ ಹಾಕ್ಬಿಡ್ಬೋದಾಗಿತ್ತು ಅನ್ಕೊಂಡೆ ನಾನು. ಬೇಡ ಅಲ್ಲ? ಬೇಡ. ಕುಕ್ಕರ್ಗೆ ಹಾಕಲ್ಲ ನೀವು? ಬೇಡ, ಇಲ್ಲ ಹಾಕಲ್ಲ. ಮಟನ್ ಆದ್ರೆ ಮಾತ್ರ ಸರ್. ಮಟನ್ ಆದ್ರೆ ಕುಕ್ಕರಿಗ? ಈಗ ರುಬ್ಬಿದ ಮಸಾಲೆನ ಹಾಕಿ ಮಾಡಿ. ಇದು ಚಿಕನ್ ಪುಳಿ ಮುಂಚಿನ? ಎಸ್. ಬಟ್ ನಾವು ಹುಳಿನೇ ಹಾಕಿರೋಲ್ಲ, ಇನ್ನ ಹಾಕ್ತೀವಾ? ಅಥವಾ ಹಿಂಗೆ ಹುಳಿ ಸ್ವಲ್ಪ ಹೊತ್ತಾದ ನಂತರ ಇದಕ್ಕೆ ಟೊಮೆಟೊ ಹಾಕ್ಬೇಕು.
ಓಕೆ 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 ನೀರು ಹಾಕೊಳ್ಳಂಗಿಲ್ಲ ಹಾಕೊಳ್ಳಿ. ಬಟ್ ಗಟ್ಟಿಯಾಗಿರ್ತದಲ್ಲ ಇದು ಹೌದು. ಪುಳಿ ಮುಂಚಿ. ಹೌದು. ಟೊಮೆಟೊ ಹಾಕಬೇಕು. ಎಸ್. ಬಿಡಿನ ಇದು ಮುಚ್ಚೋಣ ಸ್ವಲ್ಪ ಸ್ವಲ್ಪ ಬೇಯ್ಬೇಕಲ್ಲ. ಹೌದೌದು. ಹಾಕೋದೆಲ್ಲ ಹಾಕೈತಲ್ಲ, ಇನ್ನೇನು ಹಾಕಿದ್ಯಾ? ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಕೊನೆಗೆ ಕೊತ್ತಂಬರಿನ ಎಷ್ಟು ನಿಮಿಷ ಬೇಯಬೇಕಾಗತ್ತೆ ಇದು? ಇದೊಂದು 10 to 15 minutes. 10 to 15 ಮಿನಿಟ್ಸು ಚೆನ್ನಾಗಿ ಕುಕ್ ಆಗಬೇಕು. ಈ ಚಿಕನ್ ಪುಳಿ ಮುಂಚಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಾರಿಜ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಓಕೆ ವಾರಿಜ್ ಅವರೇ, ನೋಡೋಣ ಏನಾಗಿದೆ ಅಂತ. ನೋಡಿ ಆಗಿದೆಯಾ, ಬೆನ್ನಿದೆಯಾ ನೋಡಿ, ಆಗಿದೆಯಾ ನೋಡಿ, ಪುಳಿ ಮುಂಚಿ ಇದೆಯಾ ನೋಡಿ. ಏನಾರ ಮರ್ತೋದ್ರೆ ನಿಮ್ಮ ಅಕ್ಕನಿಗೆ ಮಂಗಳೂರಿಗೆ ಫೋನ್ ಮಾಡಿ. ಇದು ಬೆಂದಿದೆ ಸರ್. ಬೆನ್ನಿದೆ ಇಷ್ಟ ಎಲ್ಲ ಹಾಕೋದು. ಹೌದು. ಇದೇ ಓವರ್ ಅಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಹಾಕ್ಬಿಡಿ 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 ಹಾಕಿ. ಇದ್ರ ಜೊತೆ ಏನ್ ತಂದಿದ್ದೀರಿ ನಮಗೆ? ನೀರು ದೋಸೆ ತಂದಿದ್ದೇನೆ. ಒಳ್ಳೆ ಕೆಲಸ. ಮನೇಲಿ ಮಾಡಿದ ಹೋಟೆಲ್ ತಂದಿದ್ದ? ಇಲ್ಲ ಸರ್, ಮನೆಯಲ್ಲೇ ಮಾಡಿ ತಂದಿದ್ದೇನೆ. ಓಕೆ ಓಕೆ, ಆಫ್ ಮಾಡೋಣ. ಆಫ್ ಮಾಡಿ ಸರ್. ವೆರಿ ಗುಡ್. ಸರ್ ನಿಮಗೋಸ್ಕರ ಚಿಕನ್ ಪುಳಿ ಮುಂಚಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಾರಿಜ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಚಿಕನ್ ಪುಳಿ ಮುಂಚಿನ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಮನೇಲೇ ಮಾಡಿರುವಂತಹ ನೀರ್ ದೋಸೆನ ತಂದಿದ್ದಾರೆ. ಈ ಅದ್ಭುತವಾಗಿದ್ದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಾರಿಜ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಚಿಕನ್ ಪುಳಿ ಮುಂಚಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಧನಿಯಾ, ಮೆಂತ್ಯ, ಜೀರಿಗೆ, ಸಾಸಿವೆ, ಅರಿಶಿನ, ಲವಂಗ, ಚಕ್ಕೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ಚಿಕನ್ ಹಾಕಿ ಹುರಿದು ಉಪ್ಪು, ರುಬ್ಬಿದ ಮಸಾಲಾ ನೀರು, ಟೊಮೆಟೊ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಪುಳಿ ಮುಂಚಿ ನೀರ್ ದೋಸೆ ಜೊತೆ ಸವಿಯಲು ಸಿದ್ಧ. ವಾರಿಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಅದ್ಭುತವಾಗಿರುವಂತಹ ಒಂದು ಚಿಕನ್ ಜೊತೆಗೆ ಒಂದು ನೀರ್ ದೋಸೆ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಬಹುದಾ ವಾರಿಜ್ ಅವರೇ? ಮಾಡಿ ಸರ್. ಗ್ಯಾರಂಟಿ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಬೇಕಾದ್ರೆ ಅಡುಗೆ ಬೇರೆ ಮಾಡೋದು ಕಡಿಮೆ ಮಲ್ಲಿ ನೀವು. ಪಾಪ ಯಜಮಾನ್ರು ಬೇರೆ ತಿನ್ನಲ್ಲ. ಒಬ್ಬರಿಗೆ ಎಷ್ಟು ದಿನ ಮಾಡ್ಕೊಳ್ಳೋದು ಅಡುಗೆನ ಇರುತ್ತೆ, ಕಷ್ಟ. ನೋ ಪ್ರಾಬ್ಲಮ್. ಓಕೆ, ನಿಮ್ಮ ಯಜಮಾನ್ರಿಗೆ ಒಂದ್ಸಲಿ ಮಾಡಿ ತಿನ್ನಿಸ್ಬಿಡಿ. ಆಮೇಲೆ ಅವ್ರು ಬಿಡಿಯೋದೇ ಬಿಡಲ್ವಲ್ಲ. ಅವರು ವೆಜ್ ಸರ್, ಫುಲ್ ಪ್ಯೂರ್. ತುಂಬ ಚೆನ್ನಾಗಿದೆ. ಯೂಶಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾರಲ್ವಾ? ಹೌದು. ನೀವು ಹುಣಸೆಹಣ್ಣು ಬದಲು ಟೊಮೆಟೊ ಹಾಕಿ. ಸಕ್ಕತ್ತಾಗಿದೆ, ಘಮ್ ಅಂತ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು 1965 ಇಸ್ವಿನ ಸಿಕ್ಕಾಪಟ್ಟೆ ಫೇಮಸ್ ರವಿ ಪ್ರಾಡಕ್ಟ್. ಇವರು ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ 1. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲಾ ಪುಡಿಗಳನ್ನ ಸೇರಿಸಿ ಕೊಟ್ಟಿದ್ದಾರೆ. ನೀವ್ ಹೆಂಗಿರೋ ಅಡಿಗೆ ಮಾಡಲ್ಲ, ಮೋಸ್ಟ್ಲಿ ನಿಮ್ಮ ಮನೆ ಒಂದು 2 ವರ್ಷಕ್ಕೆ ಬರ್ಬೋದು ತಗೊಳ್ಳಿ. ಎಲ್ಲಾ ಪುಡಿ ಇದ್ರೊಳಗಿದೆ. ಜೊತೆಗೆ ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಅಡಿಗೆ ಮಾಡ್ಕೋಬೇಡಿ, ನೀವು ಇದನ್ನ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡಿದ್ದೀನಿ ಯಜಮಾನ್ರಿಗೆ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು, ಅದ್ರೊಳಗೆ ಇದನ್ನ ಹಾಕಿ, ರಸಮ್ ರೆಡಿ ಆಗುತ್ತೆ. 30 ಸೆಕೆಂಡ್ ಅಲ್ಲಿ ರಸಮ್ ರೆಡಿ ಆಗುತ್ತೆ. ಅವ್ರಿಗೆ ಇಷ್ಟ ಆಗುತ್ತೆ ಕುಡಿಯೋದು. ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಜಾಮೂನು, ರಸಗುಲ್ಲಾ, ಮೈಸೂರು ಪಾಕು ಎಲ್ಲ ಕೊಟ್ಟಿದ್ದಾರೆ ನಿಮಗೋಸ್ಕರ. ಇದಲ್ಲದೆ ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಟ್ಟಿದ್ದಾರೆ. ಹೆಂಗಿದ್ರು ಈಚೆ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಅಡಿಗೆ ಮಾಡ್ಕೊಳ್ಳೋದು ಕಡಿಮೆ, ಬೇಕಾದಾಗ ಒಂದೆರಡು ಕುಕ್ಕೀಸ್ನ ಜೋಬಲ್ ಹಾಕೊಂಡು ತಿನ್ಕೊಂಡು ಹೋಗ್ಬೋದು. ಜೊತೆಗೆ ನಮ್ಮ ಕೂದಲು ಚೆನ್ನಾಗಿ ಬೆಳಿತಿದ್ಯಾ? ಏನು ಪ್ರಾಬ್ಲಮ್ ಇಲ್ವಾ? ಬೀಳ್ತಾ ಇಲ್ವಾ ಕೂದಲು? ಯಜಮಾನ್ರು ಕೊಡಿ. ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ರಿಷಿಕೇಶ್ ಬ್ರಿಂಗೋ ಏರ್ ಆಯಿಲ್. ಏರ್ ಆಯಿಲ್ ನ ಜೊತೆಗೆ ಒಂದು ಅದ್ಭುತವಾಗಿರುವಂತಹ ಹರ್ಬಲ್ ಶಾಂಪೂ ನಿಮಗೋಸ್ಕರ. ಇದಲ್ಲದೆ ಮುಳಿಯಾ ಜ್ಯುವೆಲರ್ಸ್, ಬೆಂಗಳೂರಿನ ಟಿಕೆಟ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ. ಒಂದು ಬೆಳ್ಳಿಯ ಶಿವಲಿಂಗದ ಜೊತೆಗೆ 1000 ರೂಪಾಯಿ ಗಿಫ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೋಗಿ ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಕೂಡ ಇವರ ಶೋರೂಮ್ ಇದೆ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗಂಡಬಿ ರೆಸಿಪಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಇದು 3ನೇ ರೆಸಿಪಿ ಪುಸ್ತಕ. ಇದರೊಳಗೆ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು, ಪ್ಯಾಕೇಜು ಏನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪೂರ್ತಿಯಾದ ಡೀಟೇಲ್ಗಳಿದೆ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ವಾರಿಜಾ ಅವರೇ. ಒಳ್ಳೆ ಅದ್ಭುತವಾಗಿರುವಂತಹ ಪುಳಿ ಮುಂಚಿ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಒಳ್ಳೆ ಟೇಸ್ಟು. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಈಸಿಯಾಗಿ ಮನೇಲಿ ನೀವು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿದೆ. ಅದ್ಭುತವಾಗಿರುವಂಥ ಒಂದು ಪಟಾಪಟ ಅಂತ ಮಾಡ್ಕೊಳ್ಳೋಂಥ ಅಡುಗೆನ ತೋರಿಸ್ತಾ ಇದ್ದಾರೆ. ಅದೇನು ತೋರಿಸ್ತಾ ಇದ್ದಾರೋ ನಮಗೂ ಗೊತ್ತಿಲ್ಲ. ಚಂದ್ರಪ್ಪ ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸರ್. ಏನೋ ಫುಲ್ಲು ಮಕ್ಕಳೆಲ್ಲ ಕಳೆ 2-3 ಹೋಟ್ಲು ಮಾಡಿದ್ಮೇಲೆ ಆ ಸ್ಟೈಲೇ ಬೇರೆ, ಆ ಗತ್ತೆ ಬೇರೆ ಅನ್ಕೊಂಡು ಚಂದ್ರಪ್ಪನವರು. ಓಕೆ ಚಂದ್ರಪ್ಪ, ಏನು ಮಾಡ್ತಾ ಇದ್ರಿ ಇವತ್ತು? ಚಾಪ್ಸಲ್ಲಿ ನಾವು ಚಿಕನ್ ಚಾಪ್ಸ್ ತೋರಿಸ್ತೀವಿ, ಮಟನ್ ಚಾಪ್ಸ್ ತೋರಿಸಿದ್ದೀವಿ. ಈ ತಲೆ ಮಾಂಸ ಚಾಪ್ಸ್ ಹೆಂಗೆ ಮಾಡ್ಕೊಳ್ಳೋದು ತೋರಿಸಿಲ್ಲ. ತಲೆ ಮಾಂಸದಲ್ಲಿ ಚಾಪ್ಸ್ ಮಾಡ್ತಾರಪ್ಪ ಅಂದ್ರೆ ಅದು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಹೌದಾ ಚಂದ್ರಪ್ಪ? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇರ್ತದೆ. ಇದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ತುಂಬಾ ಜಾಸ್ತಿ ಬರುತ್ತೆ. ಇದು ತಲೆ ಮಾಂಸದಲ್ಲಿ ಓಕೆ, ಇದು ಒಂದು ಮಾಡಿ ತಿಂದಾಗ ಅದು ನಿಮ್ಗೆ ಗೊತ್ತಾಗೋದು. ಓಕೆ, ಅಂದ್ರೆ ಚಾಪ್ಸ್ ಮಸಾಲವನ್ನ ಇಟ್ಟು ತಲೆ ಮಾಂಸವನ್ನು ಮಾಡುವಂತ ಕ್ರಮವನ್ನ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು. ತಲೆ ಮಾಂಸ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ತಲೆ ಮಾಂಸ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಕಾಳು ಮೆಣಸು, ಅರಿಶಿನ, ಉಪ್ಪು, ಎಣ್ಣೆ. ನಾನು ರುಬ್ಕೊಬಿಡ್ತೀನಿ ಇದೆಲ್ಲ ಫಸ್ಟ್. ರುಬ್ಕೊಳ್ಳಿ. ಒಂದು ಪ್ಯಾನ್ ಕೊಡಿ, ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಾಪ್ಸ್ ಮಸಾಲವನ್ನ ಇಟ್ಟು ತಲೆ ಮಾಂಸವನ್ನ ಮಾಡಿದ್ರೆ ಅದ್ರ ಕಳೆನೇ ಬೇರೆ, ಅದ್ರ ರುಚಿನೇ ಬೇರೆ ಅಂತಂದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಹಾಕೊಳ್ಳಿ ಸರ್. ಇವಾಗ ಚಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದಕ್ಕೆ ಲವಾಜಿಮ್ ಕಮ್ಮಿ ಇರಬೇಕು. ಲವಾಜಿಮ್ ಅಂದ್ರೆ ನಾವು ಹಾಕುವಂಥ ಲವಾಜಿಮ್ ಎಲ್ಲ ಐಟಮ್ಗಳು ಕಮ್ಮಿ ಇರಬೇಕು. ಏನ್ ಭಾಷೆ ಅದು? ಏನದು? ಲವಜುಮ್ಮ. ಲವಾಜಿಮ್ ಅಂದ್ರೆ ಚಕ್ಕೆ, ಲವಂಗ, ಈ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಕಮ್ಮಿ ಇರಬೇಕು. ಜಾಸ್ತಿ ಆಗ್ತಾಗ ಏನೋ ಘಾಟ್ ಬರುತ್ತೆ ಜಾಸ್ತಿ. ಸ್ಮೆಲ್ ಆಗಿ ನೀವು ಚಿಕ್ಕದಾಗಿ ಹೆಂಗಿರುತ್ತೆ ಹಂಗಿರುತ್ತೆ ಕಮ್ಮಿ ಆಗ್ತಾಗ. ಲವಜುಮ್ಮು. ಲವಾಜಿಮ್ ಅಂದ್ರೆ ಚಕ್ಕೆ. ಏಯ್, ಯಾವ ಭಾಷೆ ಮಾತಾಡ್ತಾ ಇರಿ ಚಂದ್ರಪ್ಪ ನೀವು ರಾತ್ರಿ ಹೊತ್ತು? ಯಾವ ಭಾಷೆ ನಾವು ತಿಳ್ಕೊಳ್ಳಿ. ಲವಜುಮ್ ಅನ್ನೋದೊಂದು ಪದ ಇದೆಯೇನ್ರಿ ಕನ್ನಡದಲ್ಲಿ? ಹಾಂ ಇದೆ. ಲವಜುಮ್ಮು. ಹೌದು. ಅಯ್ಯೋ, ಮರ್ತೋಯ್ತಪ್ಪ ಕನ್ನಡ ಎಲ್ಲ. ಚಕ್ಕೆ ಹಾಕಿದ್ದೀನಿ, ಲವಂಗ ಹಾಕ್ತಾ ಇದ್ದೀನಿ, ಲವಂಗ, ಕಾಳು ಮೆಣಸು. ಓಕೆ, ಇವಾಗ ಹಾಕಿ ಈರುಳ್ಳಿನ. ಈರುಳ್ಳಿ, ಎಣ್ಣೆ ಕಾದ ತಕ್ಷಣ ಚಕ್ಕೆ, ಒಂದ್ 2-3 ಲವಂಗ, ಒಂದಷ್ಟು ಮೆಣಸು. ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನಿಮಗೆ? ಖಾರ ನಾರ್ಮಲ್ ಆಗಿರ್ಲಿ, ಸಪ್ಪೆ ಇದ್ರೆ ಚೆನ್ನಾಗಿರಲ್ಲ. ತಲೆ ಮಾಂಸಲ್ಲ ಸ್ವಲ್ಪ ಚೆನ್ನಾಗಿರ್ಬೇಕು, ನಾರ್ಮಲ್ ಆಗಿರ್ಬೇಕು. ಖಾರನೂ ಇರಬಾರ್ದು, ತಿನ್ನಕ್ಕಾಗಲ್ಲ. ಶುಂಠಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ. ಓಕೆ ಸರ್. ಚೂರು ಅರಿಶಿನ ಪುಡಿ ಹಾಕಿ. ಅರ್ಶಿನ ಪುಡಿ ಹಾಕೋಣ. ಸ್ವಲ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾಕ್ತಾ ಇದೀವಿ ರವಿಯವರ ಅರ್ಶಿನ ಪುಡಿ. ಸಾಕು ಸಾಕು ಸಾಕು. ಓಕೆ, ನಂತರ ಇದು ರುಬ್ಕೊಳ್ಳೋಂಥ ಮಸಾಲನ. ರುಬ್ಕೊಳ್ಳೋಂಥ. ಬಟ್ ತಲೆ ಮಾಂಸ ಚೆನ್ನಾಗಿ ಬೇಯಬೇಕು ಅಂತೆಲ್ಲ ಬೆಂದ್ಬಿಡುತ್ತಾ ಅದು? ಬೇಯಿಸ್ತೀನಿ, ಕುಕ್ಕರಲ್ಲಿ ಕೂಗಿಸ್ತೀನಿ. ಎಷ್ಟು ವಿಜಲ್ ಕೂಗಿಸ್ತೀರಿ? ಒಂದು 3 ವಿಜಿಲ್ ಕೂಗಿಸ್ತೀನಿ ಸರ್. 3 ವಿಜಲ್ ಕೂಗಿಸಿದ್ರೆ ಸಾಕಾ? ಸಾಕು. ಓಕೆ, ಎಷ್ಟು ತಲೆ ಮಾಂಸ ಅದು? ಒಂದು ತಲೆ. ಒಂದು ತಲೆನಾ? ಒಂದು ತಲೆಯಲ್ಲಿ ನಾನು ವೇಸ್ಟೇಜ್ ಎಲ್ಲ ತೆಗೆದುಬಿಟ್ಟಿದ್ವಿ. ನಾನು ವೇಸ್ಟೇಜ್ ಎಲ್ಲ ತಂದಿಲ್ಲ. ಓಕೆ ಓಕೆ, ಏನದು? ಪುದೀನ ಸೊಪ್ಪು ಹಾಕಿ ಸರ್. ಪುದೀನ ಸೊಪ್ಪು. ಓಕೆ, ಇದು ಕೊತ್ತಂಬರಿ ಸೊಪ್ಪು ಹಾಕಿ 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 ಹಾಕಿ. ಇದು ಗ್ರೀನ್ ಕಲರ್ ಮಾಡ್ತೇವೆ, ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ ಸರ್, ಸಾಕು ಸಾಕಾ? ಸಾಕು. ಇದು ಗ್ರೀನ್ ಕಲರ್ ಬರಬೇಕಂದ್ರೆ ಜಾಸ್ತಿ ಸೊಪ್ಪನ್ನ ಹಾಕ್ಬೇಕು. ಬಾಡಿಸ್ಬಾರ್ದು, ಹೌದಾ? ಜಾಸ್ತಿ ಬೇಯಬಾರ್ದು ಇಲ್ಲಿ ಎಣ್ಣೆಯಲ್ಲಿ. ಓಕೆ ಸರ್. ಆವಾಗ ಗ್ರೀನ್ ಕಲರ್ ಬರುತ್ತೆ. ಓಕೆ ಸರ್. ಕಲರು ಸ್ಪ್ರೇಡ್ ಆಗಲ್ಲ ಅವಾಗ. ಓಕೆ ಓಕೆ ಓಕೆ, ಆಫ್ ಮಾಡ್ಬಿಡ. ಆಫ್ ಮಾಡಿ ಕುಕ್ಕರ್ ಇಕ್ಕನ ಸ್ವಲ್ಪ ಆರ್ಲಿ. ಅಲ್ಲೇ ಮುಂದಕ್ಕಿಡಿ. ಇದು ಸಾಕಲ್ವಾ? ಹಾಂ ಸಾಕು ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫ್ರೈಯ ಗೊಜ್ಜು ಥರ ಬರುತ್ತಾ? ಹೆಂಗೆ? ಇದು ನಿಮ್ಗೆ ಫ್ರೈ ಥರ ಬರುತ್ತೆ. ಫ್ರೈ ಥರ ಬರುತ್ತೆ. ಓಕೆ ಸರ್. ಓಕೆ ಓಕೆ ಓಕೆ. ತಲೆ ಮಾಂಸ ಜಾಸ್ತಿ ಒಂದು 3 ಸರಿ ಕೂಗಿಸ್ಬೇಕು ಅಷ್ಟೇ. ಜಾಸ್ತಿ ಕೂಗಿಸ್ರೆ ಏನಾಗುತ್ತೆ ಅಂದರೆ ಬೆಂದೋಗ್ಬಿಟ್ರೆ ಒಂಥರ ಲೋಪಳೆ ಥರ ಬರುತ್ತೆ. ಓಕೆ, ತಿನ್ನಕ್ಕೆ ಮಜಾ ಇರಲ್ಲ. ಓಕೆ, 3 ವಿಜಲ್ ಸಾಕಂತೀರಾ? 3 ವಿಜಿಲ್ ಸಾಕು. ಹಾಕಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ತುಂಬ ಸಿಂಪಲ್ ಇದು ಮಾಡ್ಕೊಳ್ಳೋದು. ಈರುಳ್ಳಿ ಹಾಕಿದೀವಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ರು, ಜೊತೆಗೆ ಪುದೀನ ಸೊಪ್ಪನ್ನ ಹಾಕ್ತಾ ಇದೀವಿ. ಸರ್ ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸ್ವಲ್ಪ ರವಿಯವರ ಅರಿಶಿನ ಪುಡಿ. ಓಕೆ ಓಕೆ ಓಕೆ. ತಲೆ ಮಾಂಸವನ್ನ ಕ್ಲೀನ್ ಮಾಡಿ ನೀಟಾಗಿ ತಂದಿರೋಂಥ ತಲೆ ಮಾಂಸ. ಇದು ಸುಟ್ಟೈತೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಬೆಳ್ಳಗೆ ತೊಳಸಿದ್ದೀನಿ. ಹೌದು ಸರ್. ತೊಳೆಯೋದು ತುಂಬ ಮುಖ್ಯ ಇದರಲ್ಲಿ. ಎಸ್ ಸರ್. ಇಲ್ಲಾಂದ್ರೆ ಏನಾಗುತ್ತೆ, ಒಂಥರ ಕಂಟು ವಾಸನೆ ಬರುತ್ತೆ ಓಕೆ. ಚೆನ್ನಾಗಿ ತೊಳೆದಿಲ್ಲ ಅಂದರೆ. ಓಕೆ. ಮಟನ್ ಚಾಪ್ಸಿನ ಮಸಾಲವನ್ನ ಹಾಕಿ ತಲೆ ಮಾಂಸನ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು.
ಹೆಂಗಿರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಹೇಳಿ ಸರ್. ನಮ್ಮ ಹೋಟ್ಲಲ್ಲಿ ಜಾಸ್ತಿ ಇದೇ ಮಾಡೋದು. ಅಂದರೆ ಇವೆಲ್ಲ ತಲೆ ಮಾಂಸ ಈ ಬೋಟಿ ಎಲ್ಲ ಮಾಡುವಾಗ ತುಂಬ ಶುದ್ಧವಾಗಿ ಮಾಡಬೇಕು, ಚೆನ್ನಾಗಿ ತೊಳ್ಕೋಬೇಕು. ಕ್ಲೀನ್ ಮಾಡೋದೇ ಮೇಯ್ನ್ ತುಂಬ. ಓಕೆ ಸರ್. ಉಪ್ಪು ಹಾಕ್ತಾಯಿದ್ದೀನಿ. ಓಕೆ. ಕಲ್ಲು ಉಪ್ಪು ಹಾಕೋಬೋದು, ಪುಡಿ ಉಪ್ಪು ಹಾಕೋಬೋದು. ಓಕೆ, ರುಬ್ಕೊಳ್ಳಿ. ಅದು ರುಬ್ಬಿ. ಫ್ರೈ ಆಗ್ತಿದೆ, ಆರಿದೆ, ಸ್ವಲ್ಪ ರುಬ್ಕೊಳ್ತೀನಿ ಇದನ್ನು. ಏನ್ರಿ ಸಿಡ್ಸ್ಕೊಂಬಿಟ್ಟು ಹಿಂಗೆ ನೀವು ರೀ? ಸರ್ ಅಡುಗೆ ಮಾಡೋದು ಇದೆಲ್ಲ ಮಾಮೂಲಿ ಸರ್. ಇಲ್ಲೋಡ್ರಿ ಹೋಗುತ್ತೇನ್ರಿ ಗಲೀಜೆಲ್ಲ? ಹೋಗುತ್ತೆ ಬಿಡಿ, ಡೇ ಕ್ಲೀನ್ ಹಾಕಿ ಹೋಗುತ್ತದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು, ಬೇಜಾರು ಮಾಡ್ಕೋಬಾರ್ದು. ತಲೆ ನಮ್ಗೆ ಇದೆಲ್ಲ ಬಿದ್ರೇನೆ ನಮಗೆ ಒಂಥರ ಕಳೆ ಕಳೆ ಕೊಳೆ ಬಿದ್ರೆ ಕಳೆ ಬರೋದು. ಕೆಲಸ ಮಾಡ್ಕೊಂಡು ಬಂದವ್ರೆ ಅಂತ ಗೊತ್ತಾಗೋದು ಅವಲೇನೆ. ಹಾಕಿ ಹಾಕಿ ಹಾಕಿ. ಇಷ್ಟು ಅನುಭವ ಇರೋರಿಗೆ ಇಷ್ಟ ಆಗುತ್ತೆ ಅಂದ್ಮೇಲೆ ನಿಮ್ಗೆ ಹೆಂಗ್ ಆಗೋಯ್ತು ಅಂದ್ರೆ ಬೇರೆಯವ್ರ ಗತಿ ಏನಾಗಬೇಕು? ಮುಷ್ಲ ಸರಿಯಾಗಿ ಮುಷ್ಟ್ರಿ. ಓಕೆ, ರೆಡಿ. ಇದನ್ನೆಲ್ಲ ತೋರಿಸ್ಬೇಕು. ಎಸ್ ಸರ್. 3 ವಿಜಲ್ ಬೇಕಾ ಇವಾಗ? 3 ವಿಜಿಲ್. 3 ವಿಜಲ್ ಕೊಟ್ಟರೆ ರೆಡಿ ಆಯ್ತಾ? ಏನಕ್ಕೆ ಚೆನ್ನಾಗಿರ್ತಿದ್ದು ತಲೆ ಮಾಂಸ? ತಲೆ ಮಾಂಸ ಇದು ಚಪಾತಿ ಚೆನ್ನಾಗಿರುತ್ತೆ, ವೈಟ್ ರೈಸ್ ಚೆನ್ನಾಗಿರುತ್ತೆ, ಮುದ್ದೆ ಚೆನ್ನಾಗಿರುತ್ತೆ. ಓಕೆ, ಡನ್. ಬಿರಿಯಾನಿ ಜೊತೆ ಚೆನ್ನಾಗಿ ಕಾಂಬಿನೇಷನ್. ಇದು ಗ್ರೇವಿನ ಬಿರಿಯಾನಿಗೆ ಹಾಕೊಂಡು ತಿಂದು ಚೆನ್ನಾಗಿರ್ತದೆ. ಓಕೆ ಓಕೆ. ನೀವು ಸೊಲ್ಟೆ ನೋಡ್ತಾ ಇದ್ದೀರಾ, ಏನಕ್ಕೆ ರಿಲೀಸ್ ಪಾಪ ಮಾಡ್ಬೋದು? ಏನೋ ನಮಗೆಲ್ಲ ಬೈಕೊಂಡು ಆಮೇಲೆ ನೀವು ವೈಫು ಮನೆಗೆ ಹೋದ ತಕ್ಷಣ ಏನ್ರಿ ಇದು ಈ ಶರ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೇನೋ ಭಯ ನಮ್ಗೆ ಅಷ್ಟೇ, ಬೇರೆ ಏನೇನಿಲ್ಲ. ಅದ್ರ ಬಗ್ಗೆ ಏನು ಭಯ ಬೀಳಬೇಡಿ. ಓಕೆ. ಇದೆಲ್ಲ ನಮ್ಗೆ ಆದ್ರಂತೆ ಇದಂತ ಹಿಂಗೆಲ್ಲ ಆದ್ರೆ ನಮ್ಗೆ ಖುಷಿ ಅಲ್ಲ, ಇದೆಲ್ಲ ಕೆಲಸ ಮಾಡಿ ಬಂದಿದ್ದೀನಿ ಅಂತ ತೋರಿಸ್ಕೋಬಹುದು ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಮಟನ್ ಚಾಪ್ಸಿನ ಮಸಾಲೆಯನ್ನು ಹಾಕಿ ಒಂದು ತಲೆ ಮಾಂಸನ ಮಾಡೋದು ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. 3 ವಿಜಲ್ ಕೂಗಿದ್ರೆ ಸಾಕು ಸಾರ್, ತಿನ್ ನೋಡಿ ಆಮೇಲೆ ಅಂತ ಇದ್ದಾರೆ. ನೋಡಿ ಚಂದ್ರಪ್ಪ, ಲಕ 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 ಅಂತ ಇದೆಯಾ? ಓಕೆ, ಸರಿ ಇದೆಯಾ? ಸರಿ ಸರಿ, ನನಗೇನೋ ಸರಿ ಇದೆ. ನೀವು ತಿಂದು ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಓಕೆ ಹೆಂಗಿದೆ ಏನಿದೆ ನೀವು ಹೇಳ್ಬೇಕು ನಮಗೆ. ಡನ್ ಸರ್, ಡನ್ ಸರ್. ನೋಡಿ ಅವರೇ, ತಲೆ ಮಾಂಸದಿಂದ ಮಾಡೋದು ಗ್ರೀನ್ ಕಲರ್ ಚಾಪ್ಸ್. ಓಕೆ, ತಲೆ ಮಾಂಸದಿಂದ ಮಾಡಿರೋ ಗ್ರೀನ್ ಕಲರ್ ಚಾಪ್ಸ್. ಚಾಪ್ಸಿನ ಮಸಾಲವನ್ನು ಹಾಕಿ ಮಾಡಿರ್ತಕ್ಕಂಥ ತಲೆ ಮಾಂಸ ಯಾವ ರೀತಿ ಮಾಡಿದ್ರು ಚಂದ್ರಪ್ಪನವರು? ಯಾಕಂದ್ರೆ ಅವ್ರ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದು ತಲೆ ಮಾಂಸ. ಶನಿವಾರ ಭಾನುವಾರ ಬಂದ್ಬಿಟ್ರಂತೂ ಕ್ಯೂ ನಿಂತ್ಕೊಂಡು ಜನ ತಿನ್ಕೊಂಡು ಹೋಗ್ಬಿಡ್ತಾರಂತೆ. ಇದು ನೋಡ್ಕೊಳ್ಳಿ ಸಾರ್ ಅಂತೇಳಿ ಮಾಡಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ತಲೆ ಮಾಂಸ ಚಾಪ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಕಾಳುಮೆಣಸು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಪುದೀನ, ಅರಿಶಿನ, ತಲೆ ಮಾಂಸ ಹಾಕಿ ಚೆನ್ನಾಗಿ ಬಾಡಿಸಿ ಉಪ್ಪು, ರುಬ್ಬಿದ ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತಲೆ ಮಾಂಸ ಚಾಪ್ಸ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ತಲೆ ಮಾಂಸವನ್ನ ಚಾಪ್ಸ್ ಮಸಾಲ ಇಟ್ಟು ಮಾಡಿದ್ರೆ ಹೆಂಗಿರುತ್ತೆ, ಅದು ಅವ್ರ ಹೋಟ್ಲಲ್ಲಿ ಮಾಡ್ತಾ ಇದಾರಂತೆ, ಸಿಕ್ಕಾಪಟ್ಟೆ ಫೇಮಸ್. ಮುಳ್ಳಿಯವರೇ ಒಂದ್ಸರಿ ಮಾಡಿ ನೋಡಿ ಅಂತೇಳಿ ಮಾಡಿಸಿದ್ದಾರೆ. ನೋಡೋಣ, ನಾವು ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ರೈಸು ಸಾಕು. ಅದಕ್ಕೆ ಒಳ್ಳೆ ಒಂದು ತಲೆ ಮಾಂಸವನ್ನು ಹಾಕ್ಕೊಂಡು ಒಳ್ಳೆ ಗ್ರೇವಿ, ಗಟ್ಟಿಯಾದಂಥ ಗ್ರೇವಿ. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಏನಿದು ನಿಂಬೆಹಣ್ಣೆಲ್ಲ ಇಟ್ಬಿಟ್ಟಿದ್ದೀರಿ? ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ. ಹಾಕೋಬೇಕಾ? ಸ್ವಲ್ಪ ಹಾಕೋ. ನಾವು ಇದು ಟೊಮೊಟೊ ಎಲ್ಲ ಏನೂ ಉಪಯೋಗಿಸಿಲ್ಲ. ಓಕೆ ಓಕೆ, ಸ್ವಲ್ಪ ಹಾಕೊಳ್ಳಿ ನಿಂಬೆಹಣ್ಣು. ಟೇಸ್ಟ್ ಮಾಡೋದಾ? ಮಾಡಿ. ನನಗಂತೂ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಓ, ನಿಮಗೆ ಬಂದ್ಬಿಟ್ರೆ ಸಾಕ್ಬಿಡಿ. ಸ್ಮೆಲ್ ಗೊತ್ತಾಗ್ಬಿಡುತ್ತೆ ನಮಗೆ. ಸ್ಮೆಲ್ಲೆಲ್ಲ ಗೊತ್ತಾಗುತ್ತೆ. ಪಂಚಕ್ಕೆಲ್ಲ ಬಂದಂಗೆ ಉಪ್ಪು ಖಾರ ಎಲ್ಲ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಮಗೆ. ಇದು ಸಾಮಾನ್ಯದವರ ಚಂದ್ರಪ್ಪ. ಕರೆಕ್ಟಾಗಿ ಹೊಟ್ಟೆ ಈ ಥರ ಇಟ್ಕೊಂಡು ಕೂತ್ಕೊಂಡ್ರೆ ಬಿಸಿಯಾಗಿ ಮಾಡಿಕೊಂಡು ಹೊರಗಡೆಯಿಂದ ಬರಬೇಕು, ಫ್ರೆಶ್ಶಾಗಿ ಮಾಡಿರಬೇಕು. ಅದನ್ನು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದಿದ್ರೆ ಒಂದು ತಲೆ ಮಾಂಸನ ಒಂದು ಇಬ್ಬರು ತಿಂದ್ಬಿಡ್ಬೋದು. ಅರ್ಧ kg ತಿಂದ್ಬಿಡ್ತೀನಿ ನಾನು ತಲೆ ಮಾಂಸನ ಫ್ರೆಶ್ಶಾಗಿ ಕೂತ್ಕೊಂಡ್ರೆ. ಬೇರೆ ಏನು ತಿನ್ಬಾರ್ದು, ಬರೀ ಅದನ್ನೇ ತಿಂದರೆ ಅರ್ಧ kg ತಿಂತೀನಿ ನಾನು. ಫ್ರೆಶ್ ಆಗಿ ಕುತ್ಕೊಂಡ್ರ ಅಥವಾ ಸಾಯಂಕಾಲದ ಮೇಲೆ ಕುತ್ಕೊಂಡ್ರ? ಯಾವಂಗಾರು ಸರಿನೇ,
ಬೇರೆ ಮಟನ್ನಲ್ಲಿಗಿನ್ನ ತಲೆ ಮಾಂಸ, ಕಾಲು, ಬೋಟಿ ಓಕೆ. ಇಂಥ ಪಾರ್ಟ್ಸ್ಗಳೆಲ್ಲ ಒಂದು ಮೈಂಡ್ಗೆ ನಮ್ಮ ಆರೋಗ್ಯಕ್ಕೆಲ್ಲ ಒಂಥರ ಒಳ್ಳೆಯದು. ಬೇರೆ ಮಟನ್ ಚಾಪ್ಸ್ ತಿಂದಾಗೂ ಓಕೆ. ಫಿಶ್ ಚಾಪ್ಸ್ ತಿಂದಾಗೂ ಸ್ವಲ್ಪ ಚೇಂಜ್ ಇದೆ. ಮಸಾಲೆ ಒಂದೇ ಆದ್ರೂ ಟೇಸ್ಟ್ ಬೇರೆ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಅರ್ಜೆಂಟೀನಾ ತಿನ್ನೋಕ್ಕಾಗಲ್ಲ. ಹೇಳೋದು ನಾವು ನಿಧಾನ ಕೂತ್ಕೊಳ್ಬೇಕು, ನಮ್ಮದಾಗಿ ಯಾವ ಕಡೆ ಟೆನ್ಷನ್ ಇಟ್ಕೋಬಾರ್ದು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆ ಮಸಾಲ. ಜ್ವರ ಬಂದಾಗ, ಕೆಮ್ಮು ಜಾಸ್ತಿ ಆದಾಗ, ಆಹಾ, ಈ ಥರ ತಲೆ ಮಾಂಸ, ಸ್ವಲ್ಪ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮುದ್ದೆ, ಅದ್ಭುತವೋ ಅದ್ಭುತ. ಓಕೆ ಸರಪ್ಪ, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಳ್ಳೆ ತಲೆ ಮಾಂಸದ ಫ್ರೈ, ತಲೆ ಮಾಂಸದ ಗೊಜ್ಜು, ತಲೆ ಮಾಂಸದ ಚಾಪ್ಸು, ಏನು ಬೇಕಾದ್ರೆ ಅಂದ್ಕೊಳ್ಳಿ, ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನು ನಾನು ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಟೈಮ್ ಆಗಿಬಿಡ್ತಾ ಇದೆ. ಓಕೆ, ನೀವು ಹೊರಡು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಹಾ, ಒಳ್ಳೆ ತಲೆ ಮಾಂಸ ಅಂತದೆ. ಅದು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಮುರಳಿಯವರೇ, ನೀವು ಆಮೇಲೆ ತಿನ್ಕೊಳ್ಳಿಪ್ಪ. ನಾವು ಅಡುಗೆ ಮಾಡ್ಕೋಬೇಕು, ನಾವೇನೋ ತಂದು ರುಚಿಯಾಗಿ ಮಾಡ್ಕೋಬೇಕು. ಯಜಮಾನರು ಬರೋದ್ರೊಳಗೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಶುರು ಮಾಡ್ಕೊಳ್ಳಿ ಅಡುಗೆನ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಚಾನ್ಸ್ ಸಿಗುತ್ತೆ, ಆದರೆ ಅಡುಗೆ ಮಾಡೋಕ್ಕೆ ನೀವು ತಯಾರಾಗಿರಬೇಕು. ಅಡುಗೆ ಮಾಡ್ಸಕ್ಕೆ ನಾನು, ಕೈ ರುಚಿ ನೋಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.